ಆದರೆ ಮಣ್ಣು ಪರೀಕ್ಷೆ ಮಾಡದೆ ಹೊಸತಾಗಿ ತೋಟ ಮಾಡಬಾರ್ದು. ಹೊಸತಾಗಿ ತೋಟ ಮಾಡಿದವರು ಅಥವಾ ಹಳೆ ತೋಟ ಇದ್ದವರು ಅವರು ಅಟ್ಲೀಸ್ಟ್ 3 ವರ್ಷಕ್ಕೊಂದ್ಸಲ ಆದರೂ ಕೂಡ ಮಣ್ಣು ಪರೀಕ್ಷೆ ಮಾಡಬೇಕು. ಡೆಫಿಷಿಯನ್ಸಿ ಕರೆಕ್ಷನ್, ಕೊರತೆಯ ನಿವಾರಣೆಯೇ ಪೋಷಕಾಂಶದ ನಿರ್ವಹಣೆಯ ಮೂಲ ಉದ್ದೇಶ. ಹಾಗಾದರೆ ಈ ಕೊರತೆ ಅಂದರೆ ಏನು, ಎಲ್ಲಿ, ಎಷ್ಟು, ಅದನ್ನು ತಿಳಿಬೇಕಾದರೆ ಮಣ್ಣು ಪರೀಕ್ಷೆ ಮಾಡಬೇಕು. ಅಡಿಕೆ ಬೆಳೆಯುವಂಥ ವಿಧಾನ ಅದಿಲ್ಲಿ 100 ವರ್ಷಗಳಿಂದ ನಾವು ಬೆಳೀತಾ ಬಂದಿದ್ದೇವೆ. ಹಾಗಾದ ಕಾರಣ ಅದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದಂಥ ಅಗತ್ಯ ಇಲ್ಲ. ಹೊಸ ಹೊಸ ಇನ್ಫ್ರಾಸ್ಟ್ರಕ್ಚರ್ ಬಂದಿದೆ. ಅದರಿಂದಾಗಿ ಮೊದಲಿನಾಗೆ ಮ್ಯಾನ್ಯುವಲಿ ಹೊಂಡ ತೆಗೆಯುವಂತಹ ಅವಶ್ಯಕತೆ ಬರುವುದಿಲ್ಲ. ಅರ್ಥ್ ಇದೆ, ಅಥವಾ ನಾವು ಅರ್ಥ್ ವರ್ಕಿಗೆ JCB ಇಂದ ಟೆರೇಸ್ ಮಾಡಿ ಅದರೊಟ್ಟಿಗೆ ಇರಿಗೇಷನ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಬರ್ತಿದ್ದೇವೆ. ಜೊತೆಗೆ ಗಿಡಗಳನ್ನು ನಾಟಿ ಮಾಡಿ ತೋಟಗಳನ್ನು ಎಬ್ಬಿಸ್ತಾ ಇದ್ದೇವೆ. ಈ ಎಲ್ಲ ಕೆಲಸಗಳ ಜೊತೆಗೆ ಅತಿ ಮುಖ್ಯವಾದಂತಹ ಒಂದು ಕೆಲಸ ಆಗಬೇಕಾದದ್ದು, ಅದು ಮಿಸ್ ಆಗಿದೆ. ಸಮಥಿಂಗ್ ಈಸ್ ಮಿಸ್ಸಿಂಗ್. ಮಣ್ಣಿನ ಪರೀಕ್ಷೆ. ಮಣ್ಣಿನಲ್ಲಿ ಹಲವಾರು ವಿಧದ ಪರೀಕ್ಷೆಗಳನ್ನು ನಡೆಸಲಿಕ್ಕಾಗ್ತದೆ. ಅಂತೂ ಇನಿಷಿಯಲ್ ಸ್ಟೇಜಲ್ಲಿ ಬಿಫೋರ್ ಪ್ಲ್ಯಾಂಟಿಂಗ್ ಮಣ್ಣಿನ pH ಹೇಗಿದೆ, ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿದೆ, ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಏನಿದೆ, NPK ಎಷ್ಟಿದೆ, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಎಷ್ಟಿದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟಿದೆ, ಇದರದ್ದೊಂದು ಸಮಗ್ರವಾದಂಥ ಒಂದು ಮಾಹಿತಿ, ಒಂದು ಬಯೋಡಾಟಾ ನಮಗೆ ಬೇಕು. ಇಲ್ಲದಿದ್ದರೆ ನಾವು ಬ್ಲೈಂಡಾಗಿ ಯಾವುದೋ ಒಂದು ಸಾವಯವ ಗೊಬ್ಬರ ಹಾಕ್ತೇವೆ, ಅದರ ಜೊತೆಗೆ NPK ಹಾಕ್ತೇವೆ. ಬೇರುಗಳು ಒಡೆಯುವ ಮೊದಲೇ ಆ NPKಯಲ್ಲಿದ್ದಂಥ ನೈಟ್ರೋಜನ್ನ ಇವಾಪರೇಟ್ ಆಗಿ ಹೋಗಿರ್ತದೆ ಅಥವಾ ಲೀಚಿಂಗ್ ಆಗಿ ಹೋಗಿರ್ತದೆ. ನಾಟಿ ಮಾಡಿದಂಥ ಗಿಡ ಅದರಿಂದ ಹೊಸ ಬೇರುಗಳು ಮೂಡಿ ಬಂದು ಆಮೇಲೆ ಅದು ಆಹಾರವನ್ನು ಮಣ್ಣಿನಿಂದ ಹೀರುವ ಮೊದಲೇ ಆ ನೈಟ್ರೋಜನ್ನು ಇವಾಪರೇಟ್ ಆದರೆ ವಾಟ್ ಈಸ್ ದಿ ಯೂಸ್ ಆಫ್ ದಟ್ ನೈಟ್ರೋಜನ್? ಅದೊಂದು ನೇಷನಲ್ ವೇಸ್ಟ್. ಹಾಗಂತ ಬೇಕೇ ಬೇಕು. ನೈಟ್ರೋಜನ್ ಇಲ್ಲದೆ ಸಸ್ಯಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನು ಮಾಡಬೇಕಾದ್ರೆ ಮೊದಲಾಗಿ ಹೊಸತಾಗಿ ತೋಟ ಮಾಡುವವರು, ನಾಟಿ ಮಾಡುವ ಕ್ರಮ ಹೇಗಿದೆ ಗೊತ್ತಿದೆ. 30 ಡಿಗ್ರಿ ಅಂದರೆ 210 ಡಿಗ್ರಿಗೆ ಬರ್ತದೆ. ಆವಾಗ ಅಲ್ಲಿ ತೆಂಕಣ ಬಿಸಿಲಿನ ಪೆಟ್ಟು ಕಡಿಮೆ ಆಗ್ತದೆ. ಇದೆಲ್ಲ ಗೊತ್ತಿರುವಂಥದ್ದೇ. ಆದರೆ ಮಣ್ಣು ಪರೀಕ್ಷೆ ಮಾಡದೆ ಹೊಸತಾಗಿ ತೋಟ ಮಾಡಬಾರ್ದು. ಹೊಸತಾಗಿ ತೋಟ ಮಾಡಿದವರು ಅಥವಾ ಹಳೆ ತೋಟ ಇದ್ದವರು ಅವರು ಅಟ್ಲೀಸ್ಟ್ 3 ವರ್ಷಕ್ಕೊಂದ್ಸಲ ಆದರೂ ಕೂಡ ಮಣ್ಣು ಪರೀಕ್ಷೆ ಮಾಡಬೇಕು. ಯಾಕೆಂದರೆ ನಾವು ಬ್ಲೈಂಡಾಗಿ ಯಾವುದನ್ನು ಉಪಯೋಗಿಸಿದರೆ ಸಸ್ಯಕ್ಕೆ ಕೆಲವು ಹೆಚ್ಚಿರಲೂಬಹುದು ಅಥವಾ ಕೆಲವು ಕಡಿಮೆ ಇರಲೂಬಹುದು. ಇದರ ವಿಜ್ಞಾನ ತುಂಬ ಹಿಂದಿನದು. ಸುಮಾರು 170-180 ವರ್ಷದ ಇತಿಹಾಸ ಇದೆ ಯಾವುದು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟಿಗೆ. ಭಾಳ ಸಂಕ್ಷಿಪ್ತವಾಗಿ ಹೇಳೋದಿದ್ದರೆ 2 ಶಬ್ದದಲ್ಲಿ ಮುಗಿಸ್ಲಿಕ್ಕೆ ಬರ್ತದೆ. ವಾಟ್ ಈಸ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಕೇಳಿದರೆ ಡೆಫಿಷಿಯನ್ಸಿ ಕರೆಕ್ಷನ್, ಕೊರತೆಯ ನಿವಾರಣೆಯೇ ಪೋಷಕಾಂಶದ ನಿರ್ವಹಣೆಯ ಮೂಲ ಉದ್ದೇಶ. ಹಾಗಾದರೆ ಈ ಕೊರತೆ ಅಂದರೆ ಏನು, ಎಲ್ಲಿ, ಎಷ್ಟು, ಅದನ್ನು ತಿಳಿಬೇಕಾದರೆ ಮಣ್ಣು ಪರೀಕ್ಷೆ ಮಾಡಬೇಕು. ಅದು ನಾಣ್ಯದ ಒಂದು ಮುಖ ಇದ್ದಾಗೆ. ಮತ್ತಿನದ್ದು ಸಸ್ಯದಲ್ಲಿ ಎಷ್ಟಿದೆ ಅಂತ ನೋಡಬೇಕಾದ್ರೆ ಎಲೆಗಳ ಪರೀಕ್ಷಣೆ ಆಗಬೇಕು, ಲೀಫ್ ಅನಾಲಿಸಿಸ್. ಯಾಕಂದರೆ ಹಲವಾರು ಕಾರಣಗಳಿಂದಾಗಿ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಸಸ್ಯಗಳಿಗೆ ಹೀರಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸ್ಥಿತಿ ಬರ್ತದೆ. ಮಣ್ಣಿನ pH ರಿಲೇಟೆಡ್ ಇರ್ಬೋದು ಅಥವಾ ಇಂಟ್ರಾಕ್ಷನ್ ಬಿಟ್ವೀನ್ 2 ನ್ಯೂಟ್ರಿಯೆಂಟ್ಸ್, ಪ್ರತಿಸ್ಪರ್ಧೆ. ಆವಾಗ ಬಳಲುದು ಯಾವುದು? ಸಸ್ಯ. ನಮಗೆ ಹೇಗೆ ಗೊತ್ತಾಗ್ತದೆ? ನಾವೊಂದು ಬ್ಲ್ಯಾಂಕೆಟ್ ರೆಕಮೆಂಡೇಷನ್ ಲೆಕ್ಕದಲ್ಲಿ ಹಾಕ್ತೇವೆ. ಅಡಿಕೆಗೆ ಇಂತಿಷ್ಟು, ತೆಂಗಿಗೆ ಇಂತಿಷ್ಟು, ಕೊಕ್ಕೋಗೆ ಇಂತಿಷ್ಟು ಅಂತ. ನಮ್ಮ ಮಣ್ಣಿನಲ್ಲಿ ಎಷ್ಟೋ ಪೋಷಕಾಂಶಗಳು ಅಗತ್ಯಕ್ಕಿಂತ ಹೆಚ್ಚಿದ್ದರೆ ನಾವು ಈಗ ಕೊಟ್ಟಂಥದ್ದು ಅದು ಒಂದು ಆರ್ಥಿಕವಾಗಿ ಹಾನಿ, ಎರಡನೇದಾಗಿ ಮಣ್ಣಿಗೂ ಎಕ್ಸ್ಟ್ರಾ ಲೋಡು, ಮೂರನೇದಾಗಿ ಬೇಕಾಗುವಂಥ ಬೇರೊಂದು ಪೋಷಕಾಂಶಗಳನ್ನು ಹೀರುವಿಕೆಗೆ ಅದು ಉಂಟು ಮಾಡುವಂಥ ತಡೆ ಅಥವಾ ಅಡ್ಡಿ. ಅದರಿಂದಾಗಿ ಟೋಟಲ್ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಆಗುವುದಿಲ್ಲ. ಜೆನೆಟಿಕ್ ಪೊಟೆನ್ಷಿಯಾಲಿಟಿ ಬೇರೆ ಇದೆ, ಫೀಲ್ಡ್ ಪೊಟೆನ್ಷಿಯಾಲಿಟಿ ಬೇರೆ, ಪ್ಯಾಕೇಜ್ ಆ್ಯಂಡ್ ಪ್ರಾಕ್ಟೀಸ್ ಬೇರೆ. ಇದು 3 ಸೇರಿದಾಗ ಉತ್ತಮ ರೀತಿಯಲ್ಲಿ ಇಳುವರಿ ಪಡೀಲಿಕ್ಕಾಗ್ತದೆ. ಈ ಬಗ್ಗೆ ನನಗೆ ನಾಲೆಜ್ ಇಲ್ಲ. ನಾನೊಬ್ಬ ಕಾಮರ್ಸ್ ಗ್ರ್ಯಾಜುಯೇಟ್. ಆದರೆ ನನ್ನ ಡೆಸ್ಟಿನಿ ಕೃಷಿ ಕ್ಷೇತ್ರದಲ್ಲೇ ತಂದದ್ದು. ಫರ್ಟಿಲೈಸರ್, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅದು ನನ್ನ ಸಬ್ಜೆಕ್ಟಾಗಿ ಸಿಕ್ಕಿತ್ತು. ಒಂದು 38-39 ವರ್ಷದ ಈ ನನ್ನ ಪ್ರೊಫೆಷನಲ್ ಲೈಫಲ್ಲಿ ಲಕ್ಷಾಂತರ ತೋಟಗಳನ್ನು, ಗದ್ದೆಗಳನ್ನು, ಅದು ಉತ್ತರ ಭಾರತದಲ್ಲಿ ಒಂದು ಸುಮಾರು 35-38 ಬೆಳೆಗಳ ಎಲ್ಲ ಬೆಳೆಗಳ ಪೋಷಕಾಂಶಗಳ ನಿರ್ವಹಣೆ, ಸಮಗ್ರ ನಿರ್ವಹಣೆ, ಇದರಲ್ಲಿ ಕೆಲಸ ಮಾಡ್ತಾ ನಾನು ಪಡ್ಕೊಂಡಂತಹ ಅನುಭವ ಹಾಗೂ ಉತ್ತಮ ಕೃಷಿಕರಿಂದ
ಹಾಗೂ ವಿಜ್ಞಾನಿಗಳಿಂದ ಪಡ್ಕೊಂಡಂತಹ ಜ್ಞಾನ ಅದನ್ನು ಸಂಯೋಜಿಸಿ ಹೇಳ್ತಾ ಇರುವಂಥದ್ದು. ಇವತ್ತಿನ ಈ ಸಂದರ್ಭದಲ್ಲಿ ಸುಮಾರು 150 ವರ್ಷದ ಹಿಂದಿನಿಂದ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟಿನ ಬಗ್ಗೆ ವಿಜ್ಞಾನಿಗಳು ಕಂಡುಕೊಂಡಂಥದ್ದನ್ನು ನಾನು ಸ್ಮರಿಸಬೇಕಾಗ್ತದೆ. ಹಾಗಾಗಿ ಒಂದು ಸಣ್ಣ ಸ್ಲೈಡ್ ಶೋನಲ್ಲಿ ಆದಷ್ಟು ಬೇಗ ಮುಗಿಸಲಿಕ್ಕೆ ಟ್ರೈ ಮಾಡ್ತೇನೆ. ನೋಡಿ, ಸೈಂಟಿಫಿಕ್ ರಿಸರ್ಚ್ ಆನ್ ಪ್ಲಾಂಟ್ ನ್ಯೂಟ್ರಿಷನ್. ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮೀನ್ಸ್ ಡೆಫಿಷಿಯನ್ಸಿ ಕರೆಕ್ಷನ್, ಸಿಂಪಲಾಗಿ ಹೇಳುವುದಿದ್ರೆ. ಅದನ್ನು ನಮಗೆ ಗೊತ್ತಾಗಬೇಕಲ್ಲಿ ಆದರೆ ಡಿಟೆಕ್ಷನ್ ಬಿಫೋರ್ ಪ್ರಿಸ್ಕ್ರಿಪ್ಷನ್. ಈಗ ನಾವು ಒಬ್ಬರು ಪೇಷಂಟ್ ಡಾಕ್ಟ್ರಲ್ಲಿಗೆ ಹೋಗ್ತೇವೆ, ಕೇಳ್ತಾರೆ ಏನಾಗ್ತಾಯಿದೆ ಅಂತ, ನಾವು ನಮ್ಮ ಪ್ರಾಬ್ಲಮ್ ಹೇಳ್ತೇವೆ, ಕೊನೆಗೆ ಅವರೊಂದು ಮೆಡಿಸಿನ್ ಕೊಡ್ತಾರೆ. ಮತ್ತು ನಿಖರವಾಗಿ ತಿಳಿಬೇಕು ಹೇಳಿದರೆ ಅವರು ಹೇಳ್ತಾರೆ ನೀವು ಅನಾಲಿಟಿಕಲ್ ಲ್ಯಾಬಿಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಅಥವಾ ಯೂರಿನ್ ಟೆಸ್ಟ್ ಮಾಡಿಸಿ ಅಂತ. ಎಕ್ಸಾಕ್ಟ್ ರೀಸನ್ ಗೊತ್ತಾಗ್ತದೆ, ಕಾಸ್ ಗೊತ್ತಾಗ್ತದೆ, ಅದರ ಆಧಾರದ ಮೇಲೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಪ್ರಿಸ್ಕ್ರಿಪ್ಷನ್ ಕೊಡುವಂಥದ್ದು ಮತ್ತೆ ಡಿಟೆಕ್ಷನ್ ಮೊದಲಾಗಬೇಕು. ಅದಕ್ಕೆ ಪಿರಿಯಾಡಿಕಲ್ ಸಾಯಿಲ್ ಅನಾಲಿಸಿಸ್ ಆ್ಯಂಡ್ ಲೀಫ್ ಅನಾಲಿಸಿಸ್ ದಟ್ ಗಿವ್ಸ್ ಅಸ್ ಕ್ಲಿಯರ್ ಪಿಕ್ಚರ್ ಆಫ್ ನ್ಯೂಟ್ರಿಷನಲ್ ಸ್ಟಾಟಸ್ ಆಫ್ ಅವರ್ ಸಾಯಿಲ್. ನಮ್ಮ ಮಣ್ಣಿನಲ್ಲಿ ಯಾವುದಿದೆ, ಎಷ್ಟಿದೆ, ನಾವು ಬೆಳೆಯುವಂಥ ಬೆಳೆಗಳಿಗೆ ಅದು ಸಾಕಾ, ಬೇಕಾ ಅಥವಾ ಮಧ್ಯಮವ, ಇದೆಲ್ಲವೂ ನಮಗೆ ಇದರಲ್ಲಿ ಗೊತ್ತಾಗ್ತದೆ. ಇದನ್ನು ಸ್ಟಾರ್ಟ್ ಮಾಡಿದವರು ಯಾರು? ಈ ಸಿಸ್ಟಮನ್ನು ಡೆವಲಪ್ ಮಾಡಿದವರು ಜಸ್ಟಸ್ ವಾನ್ ಲೀಬಿಗ್. ಅವರದ್ದು ಒಂದು ಲಾ ಆಫ್ ದಿ ಮಿನಿಮಮ್ ಅನ್ನುವಂಥ ಒಂದು ಥಿಯರಿಯನ್ನು ಅವರು ಮಂಡಿಸಿದರು. ಅದರಲ್ಲಿ ಎಂತ ಹೇಳಿದ್ದಾರೆ ಅಂದರೆ ಬಹಳ ಸಿಂಪಲ್ ಹೇಳಿದ್ದಾರೆ. ಈಲ್ಡ್ ಪೊಟೆನ್ಷಿಯಲ್ ಈಸ್ ಲಿಮಿಟೆಡ್ ಇಫ್ ಈವನ್ ಒನ್ ಗ್ರೋತ್ ಫ್ಯಾಕ್ಟರ್ ಈಸ್ ಮಿಸ್ಸಿಂಗ್. ನಮ್ಮ ಮಣ್ಣಿನಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ ಇದೆ ಅದು ಮುಖ್ಯ ಅಲ್ಲ, ಯಾವ ನ್ಯೂಟ್ರಿಯೆಂಟ್ ಅತಿ ಕಡಿಮೆ ಅದು ಆ ಬೆಳೆಯ ಬೆಳವಣಿಗೆಗೆ, ಇಳುವರಿಗೆ ಬಾಧಕವಾಗಿ ಬಾಧಿಸ್ತದೆ ಅಂತ. ಸಪೋಸ್ ನಮ್ಮ ಮಣ್ಣಿನಲ್ಲಿ ಇಲ್ಲಿ ಕ್ಯಾಲ್ಸಿಯಮಿನ ಕೊರತೆ ಇದೆ ಅಥವಾ ಪೊಟ್ಯಾಷಿಯಂನ ಕೊರತೆ ಇದೆ, ಮತ್ತೆಲ್ಲವೂ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಆ ಕೊರತೆಯಾದಂತಹ ಪೋಷಕಾಂಶದ ಕಾರಣದಿಂದಾಗಿ ಸಸ್ಯದ ಬೆಳವಣಿಗೆ ಹಾಗೂ ಇಳುವರಿ, ಅದರ ಗುಣಮಟ್ಟದಲ್ಲಿ ಹಿನ್ನಡೆಯಾಗ್ತದೆ. ಇದು ಸುಮಾರು 170 ವರ್ಷ ಹಿಂದೆ ಜಸ್ಟಸ್ ವಾನ್ ಲೀಬಿಗ್ ಅವರು ಪ್ರಸ್ತುತಪಡಿಸಿದಂಥ ಒಂದು ಗ್ರೌಂಡ್ ಬ್ರೇಕಿಂಗ್ ಅಚೀವ್ಮೆಂಟ್ ಇನ್ ಅಗ್ರಿಕಲ್ಚರ್, ಅದರಲ್ಲೂ ಪ್ಲ್ಯಾಂಟ್ ನ್ಯೂಟ್ರಿಷನ್ನಲ್ಲಿ. ಹಾಗಾಗಿ ಅವರನ್ನು ಫಾದರ್ ಆಫ್ ಫರ್ಟಿಲೈಸರ್ ಇಂಡಸ್ಟ್ರಿ ಅಂತ ಗೌರವಿಸಿದೆ ಇಡೀ ಪ್ರಪಂಚ. ನಾವು ಕೂಡ, ನಾನೊಬ್ಬ ಸ್ಮಾಲ್ ಫ್ರ್ಯಾಗ್ಮೆಂಟ್ ಫರ್ಟಿಲೈಸರ್ ಇಂಡಸ್ಟ್ರಿಯ, ಹಾಗಾಗಿ ನಮಗೆ ಅವರ ಅಜ್ಜ ಫರ್ಟಿಲೈಸರ್ ಇಂಡಸ್ಟ್ರಿಯವರಿಗೆ ಅವರು ತೋರಿಸಿಕೊಟ್ಟಂಥ ಆ ಸತ್ಯ, ಅದು ನಮಗೆ ಅಜ್ಜನ ಸತ್ಯ. ಅದನ್ನು ಇನ್ನು ಮುಂದಿನ ಬರುವಂಥ ಪೀಳಿಗೆಗಳು ಕೂಡ ಅದನ್ನು ಒಪ್ತಾರೆ. ಅದನ್ನು ನೋಡಿದರೆ ಅದು ಬರೀ ಸಸ್ಯಕ್ಕೆ ಮಾತ್ರ ಅಲ್ಲ, ಮನುಷ್ಯನಿಗಾಗಲಿ ಯಾವುದೇ ಜೀವಿಗೆ, ಸೂಕ್ಷ್ಮ ಜೀವಿಗೆ, ಎಲ್ಲದಕ್ಕೂ ಇದು ಅನ್ವಯಿಸ್ತದೆ ಲಾ ಆಫ್ ದಿ ಮಿನಿಮಮ್. ಒಬ್ಬ ಸ್ಟೂಡೆಂಟಿಗೆ ಟೋಟಲಿ 600 ಮಾರ್ಕ್ಸ್ನಲ್ಲಿ 598 ಬಂದಿದೆ, ಆದರೆ ಒಂದು ಸಬ್ಜೆಕ್ಟ್ನಲ್ಲಿ 2 ಮಾರ್ಕ್ ಕಡಿಮೆ ಬಂದಿದೆ. ಸೊ ಹಿ ಈಸ್ ಫೇಲ್, ಡಿಸ್ಟಿಂಕ್ಷನ್ನಲ್ಲಿ ಫೇಲ್ ಆದಂತ. ಯಾಕಂದರೆ ಲಾ ಆಫ್ ದಿ ಮಿನಿಮಮ್. ಒಂದು ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕಾದ್ರೂ 35% ಮಾರ್ಕ್ಸ್ ಈಚ್ ಸಬ್ಜೆಕ್ಟ್ನಲ್ಲಿ ಬರಬೇಕಾಳಿದ್ರೆ ದಟ್ ಈಸ್ ದಿ ಲಾ ಆಫ್ ದಿ ಮಿನಿಮಮ್. ಒಂದರಲ್ಲಿ 99 ಬಂದಿದೆ, ಒಂದರಲ್ಲಿ 98 ಬಂದಿದೆ, ಒಂದರಲ್ಲಿ 33 ಬಂದಿದೆ ಅಂದರೆ ಅವ ಫೇಲ್. ಅದೇ ರೀತಿಯಲ್ಲಿ ನಮ್ಮ ಅಗ್ರಿಕಲ್ಚರ್ನಲ್ಲಿ ಕೂಡ ಅದನ್ನು ಅವರು ಒಂದು ಸಣ್ಣ ಒಂದು ಡಯಾಗ್ರಾಮ್ ಮಾಡಿ ತೋರಿಸಿದ್ದಾರೆ. ನೋಡಿ, ಒಂದರ್ಥಕ್ಕೆ ಲೀಬಿಗ್ಸ್ ಸ್ಟೇವ್ ಬ್ಯಾರಲ್ ಅಂತ ಹೇಳ್ತಾರೆ. ಒಂದು ಬ್ಯಾರಲ್ನ ರೂಪದಲ್ಲಿ ಅವರು ಚಿತ್ರ ಮಾಡಿ ತೋರಿಸಿದರು. ಅದರಲ್ಲಿ ಪೋಷಕಾಂಶದ ಬದಲಿಗೆ ನೀರು ತುಂಬಿಸಿದ್ದಾರೆ. ಯಾವುದು ಅತಿ ಕಡಿಮೆ ಹೈಟಿನ ಸ್ಟೇವ್, ಅಲ್ಲಿಂದ ನೀರು ಸ್ಪಿಲ್ಲಿಂಗ್ ಆಗಿದೆ. ಅಂದರೆ ಯಾವುದು ಕೊರತೆ ಇದೆಯೋ ಅದುವೇ ಸಸ್ಯದ ಬೆಳವಣಿಗೆಗೆ, ಇಳುವರಿಯ ಕುಂಠಿತಕ್ಕೆ ಕಾರಣ. ಸ್ವಲ್ಪ ಕೆಳಗೆ ಬನ್ನಿ. ಅದಾದಮೇಲೆ ಸಮಯ ಮುಂದುವರಿಯಿತು. ಡಾಕ್ಟರ್ ರೌಲಿನ್ ಅನ್ನುವಂಥ ಒಬ್ಬರು ವಿಜ್ಞಾನಿ ಸೂಕ್ಷ್ಮ ಜೀವಿಗಳ ಶರೀರದಲ್ಲಿ ಜಿಂಕಿನ ಕೊರತೆಯಿಂದಾಗಿ ಅದರ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ ಅಂತ ತೋರಿಸಿಕೊಟ್ರು. ಅವರು ಲೂಯಿಸ್ ಪ್ಯಾಶ್ಚರ್ ಅವರ ಸ್ಟೂಡೆಂಟ್. ಎಸ್ಪರ್ಜಿಲಸ್ ನೀಜರ್ ಅನ್ನುವಂತಹ ಒಂದು ಸೂಕ್ಷ್ಮಜೀವಿ. ಆ ಸೂಕ್ಷ್ಮಜೀವಿಯನ್ನು ಅವರು ಲ್ಯಾಬ್ನಲ್ಲಿ ಕಲ್ಟಿವೇಟ್ ಮಾಡ್ತಿದ್ರು. ಕಾರಣ ಯಾಕೆಂದರೆ ಸಿಟ್ರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಬೇಕು. ಇಂಡಸ್ಟ್ರಿಯಲ್ ಸಿಟ್ರಿಕ್ ಆ್ಯಸಿಡ್ ಪ್ರೊಡಕ್ಷನಿಗೆ ಎಸ್ಪರ್ಜಿಲಸ್ ನೀಜರನ್ನು ಮಾಧ್ಯಮವಾಗಿ ಅವರು ಬಳಸ್ತಿದ್ದರು. ಆ ಸೂಕ್ಷ್ಮಜೀವಿಗೆ ಕೊಟ್ಟಂಥ ಆಹಾರದಲ್ಲಿ ಜಿಂಕಿನ ಕೊರತೆಯಾದಾಗ ಅದರ ಶಾರೀರಿಕ ಬೆಳವಣಿಗೆಯಲ್ಲಿ ತಡೆ ಬಂತು. ವಿಶ್ಲೇಷಣೆ ಮಾಡಿದಾಗ ಗೊತ್ತಾಯಿತು. ಸೊ ಲಾ ಆಫ್ ದಿ ಮಿನಿಮಮ್ ಸೂಕ್ಷ್ಮಜೀವಿಗೂ ಅನ್ವಯ ಆಯಿತು. ಜಿಂಕಿನ ಕೊರತೆಯನ್ನು ಸರಿದೂಗಿಸಿದಾಗ ಪುನಃ ಎಸ್ಪರ್ಜಿಲಸ್ ನೀಜರ್ನ ಶಾರೀರಿಕ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಆಯಿತು. ಅವರಿಗೆ ಬೇಕಾದಂಥ ಸಿಟ್ರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಸಿಕ್ಕಿತ್ತು. ಮತ್ತು ಅಲ್ಲಿಂದ ಮತ್ತೆ ಮುಂದೆ ಹೋದಾಗ ಸೋರೆನ್ಸ್ ಎನ್ನುವ ಒಬ್ಬರು ವಿಜ್ಞಾನಿ pH ಕಾನ್ಸೆಪ್ಟನ್ನು ಫಸ್ಟಿಗೆ ಡೆವಲಪ್ ಮಾಡಿದರು. ಅದು ಬ್ರಿವರೀಸ್ ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿ ಅವರು ಮಾಡಿದ್ದು.
ಒಂದು ಸೊಲ್ಯೂಷನ್ನಲ್ಲಿ ಎಸಿಡಿಟಿ ಎಷ್ಟಿದೆ ವೈನ್ ಇಂಡಸ್ಟ್ರಿಯಲ್ಲಿ, ಅದನ್ನು ನೋಡಿದ ಮೇಲೆ ಅದರಲ್ಲಿ ಮತ್ತೆ ಪರಿಷ್ಕರಣೆ ಮಾಡಿ ಟ್ರಗ್ ಎನ್ನುವಂಥ ವಿಜ್ಞಾನಿ ಅದನ್ನು ಕೃಷಿ ಕ್ಷೇತ್ರಕ್ಕೆ ಅಳವಡಿಸಿದರು. ಮಣ್ಣಿನ pH ಅಂತ ಯಾವತ್ತು ನಾವು ಇವತ್ತು ದಿವಸ ಗ್ರೂಪ್ಗಳಲ್ಲಿ ಹೇಳ್ತಿದ್ದೇವಲ್ಲ, ಅದು ಎಲ್ಲವೂ ಟ್ರಗ್ ಅವರ ಒಂದು ಕೊಡುಗೆ. pHನಿನ ಇನ್ಫ್ಲುಯೆನ್ಸ್ ಎಷ್ಟಿದೆ, ಪೋಷಕಾಂಶಗಳ ಕರಗುವಿಕೆ, ಪೋಷಕಾಂಶಗಳನ್ನು ಸಸ್ಯ ಹೀರುವಂಥದ್ದು, ಅದರ ಟ್ರಾನ್ಸ್ಲೊಕೇಶನ್, ಇದು ಎಲ್ಲವನ್ನು ಡಿಸೈಡ್ ಮಾಡೋದು pH. ಸೊ ಕಮಾಂಡಿಂಗ್ ಸೆಂಟರ್. ಹಾಗಾದ ಕಾರಣ ಮಣ್ಣಿನ pH ಅನ್ನೇನು ಹೇಳ್ತಾರೆ, ರಿಮೋಟ್ ಕಂಟ್ರೋಲ್ ಅಂತ. ಸಾಯಿಲ್ pH ಈಸ್ ರಿಮೋಟ್ ಕಂಟ್ರೋಲ್ ಆಫ್ ಅಗ್ರಿಕಲ್ಚರ್ ರಿಗಾರ್ಡಿಂಗ್ ನ್ಯೂಟ್ರಿಯೆಂಟ್ ಸಾಲ್ಯುಬಿಲಿಟಿ, ಅಬ್ಸಾರ್ಪ್ಷನ್ ಆ್ಯಂಡ್ ಟ್ರಾನ್ಸ್ಲೊಕೇಶನ್. ಆಮೇಲೆ ವಿಜ್ಞಾನ ಮುಂದುವರಿತಾ ಹೋದ್ಮೇಲೆ ಪ್ರೆವಾಟ್ ಆ್ಯಂಡ್ ವಾಲೆಗ್ನರ್ ಇಬ್ಬರು ಅಮೆರಿಕನ್ ಸೈಂಟಿಸ್ಟ್ ಅವರು ಎಲೆಗಳ ವಿಶ್ಲೇಷಣೆಗೆ ಹೊರಟರು. ಮಣ್ಣಿನಲ್ಲಿರುವಂಥದ್ದಾಯಿತು, ಮಣ್ಣಿನ pH ಆಯಿತು, ಲಾ ಆಫ್ ದಿ ಮಿನಿಮಮ್ ಆಯಿತು, ಎಲೆಯಲ್ಲಿ ಏನದು ತೊಡಕಿದೆ ಅಥವಾ ಬಾಧಕ ಏನಿದೆ, ಸಾಧಕ ಏನಿದೆ, ಅದಕ್ಕೆ ಅವರು ಹಲವಾರು ಮರಗಳನ್ನು ಸಿಲೆಕ್ಟ್ ಮಾಡಿ ಹೈ ಈಲ್ಡಿಂಗ್, ಲೋ ಈಲ್ಡಿಂಗ್ ಆ್ಯಂಡ್ ಮಾಡ್ರೇಟ್ ಈಲ್ಡಿಂಗ್ ಅದರ ಎಲೆಗಳನ್ನು ವಿಶ್ಲೇಷಣೆ ಮಾಡಿ ಅಲ್ಲಿ ಒಂದು ನಾರ್ಮ್ಸ್ ಸೆಟ್ ಮಾಡಿದರು. ಲೀಫ್ನಲ್ಲಿ ನೈಟ್ರೋಜನ್ ಕಂಟೆಂಟ್ ಇಷ್ಟಿದ್ದರೆ ದಟ್ ಈಸ್ ಆಪ್ಟಿಮಮ್, ಫಾಸ್ಫರಸ್ ಇಷ್ಟಿರಬೇಕು, ಪೊಟ್ಯಾಷಿಯಮ್ ಇಷ್ಟಿರಬೇಕು. ಸೊ ಅದು ಅಲ್ಲಿಂದ ಮತ್ತೊಂದು ಮಜಲು ಮುಂದೆ ಹೋಯಿತು ಪೋಷಕಾಂಶಗಳ ಕುರಿತಾದಂಥದ್ದು. ಇದರಲ್ಲಿ ನಮ್ಮ ದೇಶದ ಅತಿ ಶ್ರೇಷ್ಠ ವಿಜ್ಞಾನಿ ಡಾಕ್ಟರ್ YL ನೇನೆ ಅವರು ಪಂತನಗರ್ ಯೂನಿವರ್ಸಿಟಿಯಲ್ಲಿ ಪೆಥಾಲಜಿಸ್ಟ್ ಆಗಿದ್ದರು. ಅಲ್ಲಿ ಬರುವಂತಹ ಒಂದು ದೊಡ್ಡ ಸಮಸ್ಯೆ ಇತ್ತು, ಅದು pH ರಿಲೇಟೆಡ್. ಮಣ್ಣಿನ pH ಜಾಸ್ತಿ ಆಯಿತು, 7.5ಗಿಂತ ಮೇಲೆ ಹೋಯಿತು, ಕ್ಯಾಲ್ಕರಿಯಸ್ ಸಾಯಿಲ್. ಅಲ್ಲಿ ಜಿಂಕ್ ಸಸ್ಯಕ್ಕೆ ಹೀರಿಕೊಳ್ಳಲಿಕ್ಕೆ ಸಿಗದಿದ್ದಾಗ ಅಲ್ಲಿ ಮುಖ್ಯವಾಗಿ ಭತ್ತದ ಬೆಳೆಯಲ್ಲಿ ಖೈರಾ ಡಿಸೀಸ್, ಅಂದರೆ ಅಲ್ಲಿಗ ಏರಿಯಾಕ್ಕೆ ಅಲ್ಲಿಯ ಲೋಕಲ್ ಭಾಷೆಯಲ್ಲಿ ಖೈರಾ ಅಂತ ಹೇಳ್ತಿದ್ರು, ಕಂದು ಬಣ್ಣದಾಗುವಂಥದ್ದು. ಅದನ್ನು ಅವರು ಪತ್ತೆ ಹಚ್ಚಿದರು. ಅದಕ್ಕೆ ಮುಖ್ಯ ಕಾರಣ ಮಣ್ಣಿನ pH ಹೆಚ್ಚು, ಅದರಿಂದಾಗಿ ಜಿಂಕಿನ ಹೀರುವಿಕೆ ಆಗಲಿಲ್ಲ, ಅದರಿಂದಾಗಿ ಸಸ್ಯಕ್ಕೆ ತೊಂದರೆ ಆಯಿತು ಎನ್ನುವಂಥ ಒಂದು ವಿಷಯ ಪ್ರಪಂಚಕ್ಕೆ ಗೊತ್ತಾಯಿತು. ಆಮೇಲೆ ಯೋಶಿದಾ ಆ್ಯಂಡ್ ತನ್ಕಾ ಇಬ್ಬರು ವಿಜ್ಞಾನಿಗಳು ಜಪಾನ್ನವರು, ಅವರು ಬಂದು ಉತ್ತರಾಖಂಡಿನ ಮಣ್ಣಿನನ್ನು ಪರೀಕ್ಷೆ ಮಾಡಿದರು, ಎಲೆಗಳನ್ನು ಪರೀಕ್ಷೆ ಮಾಡಿದರು. ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜಿಂಕ್ ಇತ್ತು, ಆದರೆ ಸಸ್ಯದಲ್ಲಿ ಜಿಂಕ್ ಸಾಕಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಸೊ ಕೊರತೆ ಆಯಿತು. ಹಾಗಾದರೆ ರಿಲೇಷನ್ ಲಿಂಕ್ ಎಲ್ಲಿಂದ ಹೋಯಿತು, ಮಣ್ಣಿಗೂ ಸಸ್ಯಕ್ಕೂ ಇರುವಂತಹ ವ್ಯತ್ಯಾಸ ಅಲ್ಲಿ ಕೂಡ ಎಸ್ಟಾಬ್ಲಿಷ್ ಆಯಿತು. ಅದಾದಮೇಲೆ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಮತ್ತೊಂದು ದೊಡ್ಡ ಗ್ರೌಂಡ್ ಬ್ರೇಕಿಂಗ್ ಅಚೀವ್ಮೆಂಟ್ ಮಾಡಿದ್ದು ನಮ್ಮ ದೇಶದ ಮತ್ತೊಬ್ಬರು ದೊಡ್ಡ ಕೃಷಿ ವಿಜ್ಞಾನಿಗಳು. ಅವರು IRRI ಫಿಲಿಪೀನ್ಸ್ನಲ್ಲಿ IR8 ವೆರೈಟಿಯನ್ನು ಡೆವಲಪ್ ಮಾಡಿದ ಟೀಮ್ನ ವಿಜ್ಞಾನಿಗಳಾಗಿದ್ದರು ಅಗ್ರಾನಮಿಯಲ್ಲಿ. ಅವರು ಬ್ಯಾಲೆನ್ಸ್ಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಕಂಟ್ರೋಲ್ ಪ್ಲಾಟಿಗಿಂತ 1 ಹೆಕ್ಟೇರ್ನಲ್ಲಿ 120 kg ನೈಟ್ರೋಜನ್ ಕೊಟ್ಟಾಗ, ಕಂಟ್ರೋಲ್ ಪ್ಲಾಟ್ ಅಂದರೆ ನೈಟ್ರೋಜನ್ ಕೊಡದೇ ಇದ್ದಂತಹ ಪ್ಲಾಟಿಗಿಂತ ದುಪ್ಪಟ್ಟು ಈಲ್ಡ್ ತೆಗೆದು ತೋರಿಸಿದರು. 100% ಈಲ್ಡ್ ಇನ್ಕ್ರೀಸ್ ಜಸ್ಟ್ ಬೈ ಅಪ್ಲೈಯಿಂಗ್ 120 kg ನೈಟ್ರೋಜನ್ ಪರ್ ಹೆಕ್ಟೇರ್. ಇದು 1960-70 ಕಾಲದ ಅಚೀವ್ಮೆಂಟ್. ಆ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಹೇಗಿತ್ತು ಅಂದರೆ ಶಿಪ್ ಟು ಮೌತ್, ಅದರಲ್ಲಿ ಎಸ್ಪೆಷಲಿ ಇಂಡಿಯನ್ ಸಬ್ ಕಾಂಟಿನೆಂಟ್, ಸೌತ್ ಈಸ್ಟ್ ಏಷ್ಯಾ, ಇಲ್ಲಿ ನೋಡಿದರೆ ನಾವು ಶಿಪ್ ಟು ಮೌತ್ ಕಂಡೀಷನ್ನಲ್ಲಿ ಇದ್ದದ್ದಾಗಿತ್ತು. ಆಮೇಲೆ ಕ್ರಮೇಣವಾಗಿ ವೈಜ್ಞಾನಿಕ ಚಿಂತನೆಗಳನ್ನು, ವೈಜ್ಞಾನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಹೋದಾಗೆ ಇಳುವರಿ ಜಾಸ್ತಿ ಆಯಿತು. ಆಹಾರ ಧಾನ್ಯದ ಬಗ್ಗೆ ನಾವು ಸೆಲ್ಫ್ ರಿಲಯಂಟ್, ಸ್ವಾವಲಂಬಿ ಆದ್ವಿ. ಆಮೇಲೆ ಬಫರ್ ಸ್ಟಾಕ್ ಕ್ರಿಯೇಟ್ ಆಯಿತು. ಆಮೇಲೆ ನಾವು ಅದರ ಎಕ್ಸ್ಪೋರ್ಟರ್ ಆದ್ವಿ. ಇವಾಗ ವಿ ಆರ್ ಗ್ರೇನ್ ಡೋನರ್. ಇದು ಸಾಧ್ಯ ಆದದ್ದು ಹೇಗೆ? ಕೃಷಿಕರ ಉತ್ಸಾಹ, ಅವರ ಇನ್ವಾಲ್ವ್ಮೆಂಟ್, ಎಕ್ಸ್ಟೆನ್ಷನ್ ವರ್ಕ್, ವಿಜ್ಞಾನಿಗಳ ಸಂಶೋಧನೆ, ಇದು 3 ಕೂಡ ಮೇಳೈಸಿದಾಗ, ಒಟ್ಟು ಕೂಡಿದಾಗ ಇಂತಹ ಒಂದು ಅಚೀವ್ಮೆಂಟ್ ಆಯಿತು. ಇನ್ ಎ ಸ್ಪ್ಯಾನ್ ಆಫ್ 6 to 7 decades ನಾವು ಶಿಪ್ ಟು ಮೌತ್ನಿಂದ ಗ್ರೈನ್ ಡೋನರ್ ಥೌಸಂಡ್ಸ್ ಆಫ್ ಟನ್ ವೀಟ್, ರೈಸ್ ನಾವು ಅಗತ್ಯ ಇದ್ದಂಥ ದೇಶಗಳಿಗೆ ನಾವು ಕೊಡ್ತಿದ್ದೇವೆ ಮಾನವೀಯತೆಯ ದೃಷ್ಟಿಯಿಂದ. ಈ ಅಚೀವ್ಮೆಂಟ್ ಬಿಕಾಸ್ ಆಫ್ ಸೈನ್ಸ್. ಇದೇ ಇದ್ದಾಗ ಸಾರ್ವಾಕ್ ಏರಿಯಾದಲ್ಲಿ ಬೇ ವಾರ್ಡನ್ ಅಂತ ಒಬ್ಬರು ವಿಜ್ಞಾನಿ ಬ್ಲ್ಯಾಕ್ ಪೆಪ್ಪರ್ನಲ್ಲಿ ಲೀಫ್ ಅನಾಲಿಸಿಸ್ಗೆ ತೊಡಗಿದ್ರು. ಪ್ರೊಡಕ್ಷನ್ನಲ್ಲಿ ಬಾಧಕ ಆಗುವಂಥದ್ದನ್ನು ನಿವಾರಿಸಿ ಉತ್ಪಾದನೆಯನ್ನು ಹೆಚ್ಚುಗೊಳಿಸಲಿಕ್ಕೆ ಏನು ಮಾಡಬೇಕು ಈ ಸಂಶ್ಲೇಷಣೆಯಲ್ಲಿ. ಅವರು ಇದು ಮಾಡಿದಾಗ ಅಲ್ಲಿ ಕೂಡ ನಾರ್ಮ್ಸ್ ಸೆಟ್ ಆಯಿತು. ಎಷ್ಟು ನೈಟ್ರೋಜನ್ ಇದ್ದರೆ ಸಫಿಷಿಯೆಂಟು, ಎಷ್ಟಿದ್ರೆ ಎಕ್ಸೆಸ್, ಎಷ್ಟಿದ್ರೆ ಕೊರತೆ. ಅದಕ್ಕೆಲ್ಲದಕ್ಕೂ ಆಧಾರ ಇರುವಂಥದ್ದು ಯಾವುದು? ಹೈ ಈಲ್ಡಿಂಗ್, ಮೀಡಿಯಮ್ ಈಲ್ಡಿಂಗ್ ಆ್ಯಂಡ್ ಲೋ ಈಲ್ಡಿಂಗ್ ಬಳ್ಳಿಗಳನ್ನು ತೆಗೆದು ಪರೀಕ್ಷಣೆ ಮಾಡಿ ಇದು ಮಾಡಿದರು ಅವರು. ಅದೇ ಸಮಯದಲ್ಲಿ ನಮ್ಮ ದೇಶದಲ್ಲಿ ಅಂದರೆ ಇಲ್ಲೇ
ಪಣಿಯೂರು ರಿಸರ್ಚ್ ಸ್ಟೇಷನ್ನಲ್ಲಿ ಡಾಕ್ಟರ್ EV ನೈಬ್ ಆ್ಯಂಡ್ PCS ನಾಯರ್ ಅವರೊಂದು ವಿಭಿನ್ನವಾದಂಥ ಒಂದು ಎಕ್ಸ್ಪರಿಮೆಂಟ್ ಮಾಡಿದರು. ಪೋಷಕಾಂಶಗಳ ಕೊರತೆಯನ್ನು ಒಬ್ಬ ಕೃಷಿಕ ಯಾವ ರೀತಿಯಲ್ಲಿ ವಿಸಿಬಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅದನ್ನು ತಿಳಿಬೇಕಾದ್ರೆ ಏನು ಮಾಡಬೇಕು? ಪೋಷಕಾಂಶಗಳ ಕೊರತೆಯನ್ನು ನಾವು ಕೃತ್ರಿಮವಾಗಿ ಸೃಷ್ಟಿಸಬೇಕು. ಅದಕ್ಕೆ ಬೇಕಾಗಿ ಪಾಟ್ ಎಕ್ಸ್ಪರಿಮೆಂಟ್ ಮಾಡಿದರು. ಮಣ್ಣಿನ ಇದರಲ್ಲಿ ಪಾಟ್ನಲ್ಲಿ ಹೊಯ್ಗೆ ಹಾಕಿ ಅಲ್ಲಿ ಅವರು 5-6 ಎಲೆಗಳಿರುವಂತಹ ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ಅದನ್ನು ಒಬ್ಸರ್ವ್ ಮಾಡಿದರು. ಅದರಲ್ಲಿ ಡೆಫಿಷಿಯನ್ಸಿ ಸಿಂಪ್ಟಮ್ ಯಾವಾಗ ಬರ್ತದೆ? ಒಂದು ಚಟ್ಟಿಯಲ್ಲಿ ನೈಟ್ರೋಜನ್ ಕೊಡಲಿಲ್ಲ ಮತ್ತೆಲ್ಲ ಕೊಟ್ಟರು, ಮತ್ತೊಂದಕ್ಕೆ ಫಾಸ್ಫರಸ್ ಕೊಡಲಿಲ್ಲ ಮತ್ತೆಲ್ಲ ಕೊಟ್ಟರು, ಮೂರನೇದಕ್ಕೆ ಪೊಟ್ಯಾಷ್ ಕೊಡಲಿಲ್ಲ ಮತ್ತೆಲ್ಲ ಕೊಟ್ಟರು. ಆವಾಗ ನೈಟ್ರೋಜನ್ ಕೊಡದಿದ್ದಂಥ ಬಳ್ಳಿಯ ಕೊರತೆಯ ಲಕ್ಷಣ ಗುರುತಿಸಲಿಕ್ಕೆ ಸುಲಭ ಆಯಿತು, ಪೊಟ್ಯಾಷಿನ ಕೊರತೆಯ ಲಕ್ಷಣ ಹೇಗೆ ಅಂತ ಗುರುತಿಸಲಿಕ್ಕೆ ಸುಲಭ ಆಯಿತು. ಅದೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಆಯಿತು ಈಲ್ಡ್ ಇನ್ಕ್ರೀಸಿಂಗ್ ಮಾಡಲಿಕ್ಕೆ. ಮತ್ತೊಂದು ಬಂತು ಕನ್ಸೆಪ್ಟ್, ಅದು ಬ್ಯೂಫಿಲ್ಸ್ ಅನ್ನುವ ವಿಜ್ಞಾನಿಯವರು ಮಾಡಿದ್ದು. ಡಯಾಗ್ನಿಸಿಸ್ ಆ್ಯಂಡ್ ರೆಕಮೆಂಡೇಷನ್ ಇಂಟಗ್ರೇಟೆಡ್ ಸಿಸ್ಟಮ್ ಅಂತ. ನಾವು ಮಣ್ಣು ಪರೀಕ್ಷೆ ಮಾಡಿ ಆಯಿತು, ಲೀಫ್ ಅನಾಲಿಸಿಸ್ ಮಾಡಿ ಆಯಿತು, ಕೊರತೆ ಇದೆ, ಇದನ್ನು ಹೇಗೆ ಸರಿಪಡಿಸೋದು, ಆ ಈಲ್ಡ್ ಲಿಮಿಟಿಂಗ್ ಫ್ಯಾಕ್ಟರನ್ನು ನಾವು ನಿವಾರಿಸಿ ಇಳುವರಿ ಹೆಚ್ಚಿಸುವುದಕ್ಕೆ ಯಾವುದು ಕಾರಣ, ಯಾವುದು ಬೇಕು, ಅದಕ್ಕೆ ಬೇಕಾಗಿ ಒಂದು ಇಂಟಗ್ರೇಟೆಡ್ ಸಿಸ್ಟಮನ್ನು ಅವರು ಡೆವಲಪ್ ಮಾಡಿದರು. ಇದು ಎಲ್ಲ ಬೆಳೆಗಳಲ್ಲಿ ಮಾಡಿದ್ದಾರೆ, ಬರೀ ಕಾಳುಮೆಣಸು ಮಾತ್ರ ಅಲ್ಲ. ಆ DRIS ಇದರ ಪ್ಯಾಟರ್ನಲ್ಲಿ ನಮ್ಮ ಪಣಿಯೂರು ರಿಸರ್ಚ್ ಸ್ಟೇಷನ್ನಲ್ಲಿ ಡಾಕ್ಟರ್ ಶ್ರೀಕುಮಾರನ್ ಎನ್ನುವರು ಪೆಪ್ಪರ್ ಮೇಲೆ DRIS ಅನ್ನು ಡೆವಲಪ್ ಮಾಡಿದರು. ಇದು ದೊಡ್ಡ ಥೀಸಿಸ್ ಇದೆ ಅವರದ್ದು, ಸಬ್ಮಿಟ್ ಮಾಡಿದ್ದು. ಎಷ್ಟೋ ಮಂದಿ ನಾನು ಕೃಷಿಕರಿಗೆ ಆ ಥೀಸಿಸನ್ನು PDF ಕಳಿಸಿದ್ದೇನೆ. ಅದರಲ್ಲಿ ಅವರು ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ. ಲೀಫ್ ಅನಾಲಿಸಿಸ್ ಮಾಡುವಾಗ ಇಷ್ಟು ನೈಟ್ರೋಜನ್ ಇದ್ದರೆ ದಟ್ ಈಸ್ ಆಪ್ಟಿಮಮ್, ಇಷ್ಟು ಫಾಸ್ಫರಸ್ ಇದ್ದರೆ ಅದು ಆಪ್ಟಿಮಮ್, ಅದಕ್ಕಿಂತ ಜಾಸ್ತಿ ಇದ್ದರೆ ಎಕ್ಸೆಸ್, ಕಡಿಮೆ ಇದ್ದರೆ ಡೆಫಿಷಿಯೆಂಟ್. ಆ ಡೆಫಿಷಿಯನ್ಸಿಯನ್ನು ಹೋಗಲಾಡಿಸಿ ಆಪ್ಟಿಮಮ್ ಲೆವೆಲಲ್ಲಿ ನಾವು ಮೇಂಟೈನ್ ಮಾಡಿದರೆ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಉತ್ತಮವಾಗಿ ಬರ್ತದೆ. ಅದೇ ರೀತಿಯಲ್ಲಿ ಮತ್ತೊಂದು ಇದು ಮಾಡಿದ್ದೆಲ್ಲ ಅವರು ಇಲ್ಲಿ ವಯನಾಡಿನ ಅಂಬಲವಾಯಲ್ ರಿಸರ್ಚ್ ಸ್ಟೇಷನ್ನಲ್ಲಿ. ಆಮೇಲೆ CP ರಾಬರ್ಟ್ ಎನ್ನುವರು ಫೈಟೋಪ್ತೋರಾ ಫುಟ್ ರಾಟಿನ ಕಂಟ್ರೋಲಿಂಗಿಗೆ ಮೈಕೋರೈಸಾ ಆ್ಯಂಡ್ ಎಂಟಗೋನಿಸ್ಟಿಕ್ ಸೂಕ್ಷ್ಮಜೀವಿಗಳು ಯಾವ ರೀತಿಯಲ್ಲಿ ಪ್ರಯೋಜನಕಾರಿಯಾಗುವಂಥ ಆ ರೀತಿಯದೊಂದು ರಿಸರ್ಚ್ ಮಾಡಿದರು. ಅದರಲ್ಲಿ ಕೂಡ ಈಗ ಧರ್ಮರಾಜ ಸರ್ ಹೇಳಿದ್ದಾರೆ, ವೇಣುಗೋಪಾಲ್ ಸರ್ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸೂಕ್ಷ್ಮಜೀವಿಗಳ ಮೂಲಕ ರೋಗದ ನಿಯಂತ್ರಣ ಹೇಗೆ ಸಾಧ್ಯ ಎನ್ನುವಂಥ ಒಂದು ರಿಸರ್ಚ್, ಅದು ಕೂಡ ಇಂಟರ್ನೆಟ್ನಲ್ಲಿ ಸಿಗ್ತದೆ, ಅವರದ್ದು ಥೀಸಿಸ್ ಸಬ್ಮಿಟ್ ಮಾಡಿದ್ದು. ಅದಾದಮೇಲೆ ಪಡನ್ನಕ್ಕಾಡ ಅಗ್ರಿಕಲ್ಚರ್ ಕಾಲೇಜ್ ಮತ್ತು ಪಣಿಯೂರು ರಿಸರ್ಚ್ ಸ್ಟೇಷನ್ ಅಲ್ಲಿ ಒಬ್ಬರು ಸ್ಟೂಡೆಂಟ್ ಅವರೊಂದು ರಿಸರ್ಚ್ ಮಾಡಿದರು, P ವೆಂಕಟರಮಣ ಅಂತ. ಅವರು ಮ್ಯಾಗ್ನೀಷಿಯಮ್ ಮತ್ತು ಬೋರಾನ್ ಉತ್ಪಾದನೆಯ ಇಳುವರಿಗೆ ಎಷ್ಟು ಯೋಗದಾನ ಕೊಡ್ತದೆ, ಎಷ್ಟದರ ಕಾಂಟ್ರಿಬ್ಯೂಷನ್ ಇದೆ, ಅದರ ಇನ್ಫ್ಲುಯೆನ್ಸ್ ಎಷ್ಟಿದೆ, ಅದನ್ನು ತಿಳಿಯಬೇಕಾಗಿ ಅಲ್ಲಿ ಒಂದು ರಿಸರ್ಚ್ ಮಾಡಿದರು. ಒಂದಲ್ಲಿ ಕಾಸರಗೋಡಿನ ಪಡನ್ನಕ್ಕಾಡು ಮತ್ತು ಪಣಿಯೂರು ರಿಸರ್ಚ್ ಸ್ಟೇಷನ್ನಲ್ಲಿ. ಪಡನ್ನಕ್ಕಾಡಿನಲ್ಲಿ ಅವರು ಪಾಟ್ ಎಕ್ಸ್ಪರಿಮೆಂಟ್ನಲ್ಲಿ ಬುಷ್ ಪೇಪರಿಗೆ ಮಾಡಿದರು. ಪಣಿಯೂರು ರಿಸರ್ಚ್ ಸ್ಟೇಷನ್ನಲ್ಲಿ ಅವರು ಎಕ್ಸಿಸ್ಟಿಂಗ್ ಸ್ಟ್ಯಾಂಡಿಂಗ್ ವೈನ್ ಮೇಲೆ ಅದನ್ನು ಟ್ರೈ ಮಾಡಿ ಮ್ಯಾಗ್ನೀಷಿಯಮ್ ಮತ್ತು ಬೋರಾನ್ ಕೊಡುವುದರಿಂದ ಉತ್ಪಾದನೆ ಹಾಗೂ ಗುಣಮಟ್ಟ ಅದು ಎಷ್ಟು ಹೆಚ್ಚುತ್ತದೆ ಎನ್ನುವುದನ್ನು ತೋರಿಸಿಕೊಟ್ರು. ಅದು ಮತ್ತೊಂದು ನಮ್ಮ ಕಾಳು ಮೆಣಸಿಗೆ ಸಂಬಂಧಪಟ್ಟಂತಹ ಒಂದು ಅಚೀವ್ಮೆಂಟ್. ಅದೇ ರೀತಿ ನಮ್ಮಲ್ಲಿ ಇಲ್ಲಿ ಪುತ್ತೂರಿನಲ್ಲಿ ಗೇರು ಸಂಶೋಧನಾ ಕೇಂದ್ರ ಅಲ್ಲಿ ಜಿಂಕ್ ಮತ್ತು ಬೋರಾನನ್ನು ಗೇರು ಬೀಜದ ಬೆಳೆಯ ಮೇಲೆ ಸಿಂಪಡಣೆ ಮಾಡಿ ಹೂ ಕಟ್ಟುವಿಕೆ, ಕಾಯಿಗಳ ಅಂದರೆ ಗೇರು ಬೀಜದ ನಟ್ ಸೆಟ್ಟಿಂಗ್, ಅದರ ವೆಯ್ಟ್, ಅದರ ಕ್ವಾಲಿಟಿ, ಟೋಟಲ್ ಈಲ್ಡ್, ಅದರಲ್ಲಿ ಎಷ್ಟು ಪ್ರಭಾವ ಇದೆ, ಎಷ್ಟು ಪ್ರಯೋಜನ ಇದೆ ಎನ್ನುವುದನ್ನು ಒಂದು ಎಕ್ಸ್ಪರಿಮೆಂಟ್ 3 ವರ್ಷದ ಎಕ್ಸ್ಪರಿಮೆಂಟ್ ಮಾಡಿ ಅದರಲ್ಲಿ ಕಂಡುಕೊಂಡ್ರು. ಜಿಂಕ್ ಆ್ಯಂಡ್ ಬೋರಾನ್ ದೇ ಆರ್ ವೆರಿ ಬೆನಿಫಿಷಿಯಲ್ ಎಟ್ ದಿ ಟೈಮ್ ಆಫ್ ಫ್ಲವರಿಂಗ್ ಆ್ಯಂಡ್ ಫ್ರೂಟ್ ಸೆಟ್ಟಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಎನ್ನುವಂಥದ್ದು. ಇದೇ ಇದರಲ್ಲಿ ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆ ಅಲ್ಲಿ ಕಾಫಿ ಬೆಳೆಯುವಂಥ ಕ್ಷೇತ್ರದಲ್ಲಿ ಫಾಸ್ಫರಸ್ಸಿನ ಬಿಲ್ಡಪ್ ಎಷ್ಟಾಗಿದೆ ಅಂತ ತಿಳಿಯಲಿಕ್ಕೆ ಒಂದು ದೊಡ್ಡ ಸಂಶೋಧನೆ ಆಯಿತು. ಅದು 36 ವರ್ಷದ ಸಂಶೋಧನೆ ಆಯಿತು. ಮೊದಲು 1980ರ ದಶಕದಲ್ಲಿ 50% ಸಾಯಿಲ್ನಲ್ಲಿ ಫಾಸ್ಫರಸ್ಸಿನ ಕೊರತೆ ಇದ್ದರೆ, ಇವಾಗ ನೋಡಿದರೆ 50% ಸಾಯಿಲ್ನಲ್ಲಿ ಫಾಸ್ಫರಸ್ ಟೂ ಮಚ್ ಎಕ್ಸೆಸ್ ಸ್ಟೇಜಿಗೆ ಹೋಗಿ ನಿಂತಿದೆ. ದಟ್ ಈಸ್ ಫಾಸ್ಫರಸ್ ಬಿಲ್ಡಪ್. ಈಗ ಧರ್ಮಾಜ ಸರ್ ಹೇಳಿದ್ರಲ್ಲ, ಯಾವುದೇ ಒಂದು ವಸ್ತುವನ್ನು ಒಳ್ಳೆಯದಿದೆ, ಪರಿಣಾಮ ಚೆನ್ನಾಗಿದೆ ಅಂತ ಅದನ್ನೇ ರಿಪೀಟೆಡ್ ಯೂಸ್ ಮಾಡಬಾರ್ದು. ಆ ಥರ ಮಾಡಿದರೆ ಅದರದ್ದು ಬಿಲ್ಡಪ್ ಆಗ್ತದೆ, ಅದಲ್ಲಿ ಉಳ್ಕೊಳ್ತದೆ. ಕೆಲವು ಲೀಚ್ ಆಗಿ ಹೋಗ್ಬೋದು, ಕೆಲವು ಇವಾಪರೇಟ್ ಆಗ್ಬೋದು. ಆದರೆ ಫಾಸ್ಫರಸ್ನಂತಹ ಇನ್ಸಾಲ್ಯುಬಲ್ ಆ್ಯಂಡ್ ಇಮ್ಮೊಬೈಲ್ ನ್ಯೂಟ್ರಿಯೆಂಟ್
ಅದು ಹಾಗೆ ಉಳ್ಕೊಂಡ್ರೆ ಮಣ್ಣಿನಿಂದ ಜಿಂಕ್ ಮತ್ತು ಬೋರಾನನ್ನು ಹೀರಿಕೊಳ್ಳಿಕ್ಕೆ ಬಿಡುವುದಿಲ್ಲ. ಅದು ನಮಗೆ ಇಲ್ಲಿ ಅಡಿಕೆಯಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ನಮ್ಮ CPCRI ಸಂಶೋಧನಾ ಕೇಂದ್ರ ವಿಟ್ಲದಲ್ಲಿ ಅದೇ ರೀತಿಯ ಹಲವಾರು ಎಕ್ಸ್ಪರಿಮೆಂಟ್ ಆಗಿದೆ. ಅಲ್ಲಿ ಕೂಡ ನಮ್ಮ ಅಡಿಕೆಯಲ್ಲಿ ಮುಖ್ಯವಾಗಿ ನೋಡಿದರೆ ಅತಿ ದೊಡ್ಡ ಸಮಸ್ಯೆ ಅಂದರೆ ನಟ್ ಸೆಟ್ಟಿಂಗ್ ಪರ್ಸೆಂಟೇಜ್ ಭಾಳ ಕಡಿಮೆ. ಆಗ ವೇಣುಗೋಪಾಲ್ ಸರ್ ಹೇಳಿದರು 85-90%, 95%ವರೆಗೆ ಪೆಪ್ಪರ್ನಲ್ಲಿ ಫ್ರೂಟ್ ಸೆಟ್ಟಿಂಗ್ ಆಗ್ತದೆ. ಯಾಕಂದರೆ ಅದು ಬೈಸೆಕ್ಸುವಲ್ ಫ್ಲವರ್. ನಮ್ಮ ಅಡಿಕೆಯದ್ದು ವಿಷಯವೇ ಬೇರೆ. ಪೆಪ್ಪರ್ನಲ್ಲಿ ಹೆಣ್ಣು ಹೂವು ಮೊದಲು ರಿಸೆಪ್ಟಿವ್ ಸ್ಟೇಜಿಗೆ ಬರ್ತದೆ, ಗಂಡು ಹೂವು ಆಮೇಲೆ ಇದು ಬರ್ತದೆ. ಅದರ ವೆಯ್ಟಿಂಗ್ ಪೀರಿಯಡ್ ಕೂಡ ಇದೆ. ಅಡಿಕೆಯಲ್ಲಿ ಆಗಲ್ಲ. ಮೇಲ್ ಫೇಸ್ ಮುಗಿದ ಮೇಲೆ ಫಿಮೇಲ್ ಫೇಸ್ ರಿಸೆಪ್ಷನಿಗೆ ರೆಡಿ ಆಗುವಂಥದ್ದು. ಮೇಲ್ ಫ್ಲವರ್ ಅಥವಾ ಪರಾಗರೇಣು ಪೋಲನ್ ಗ್ರೈನ್ಸ್ ಅದರ ಲೈಫ್ ಟೈಮ್ 8 ರಿಂದ 9 ಗಂಟೆ. ಆ 8 ರಿಂದ 9 ಗಂಟೆಯ ಒಳಗೆ ಪಾಲಿನೇಷನ್ ಆದರೆ, ಅಂದರೆ ಪೋಲನ್ ಗ್ರೈನ್ಸ್ ಸ್ಟಿಗ್ಮದ ಮೇಲೆ ಬಿದ್ದು ಅದರಲ್ಲಿ ಜರ್ಮಿನೇಟ್ ಆಗಿ ಪೋಲನ್ ಟ್ಯೂಬ್ ಡೆವಲಪ್ಮೆಂಟ್ ಆಗಿ ಸ್ಟೈಲಿನ ಮೂಲಕ ಒಳಗೆ ಹೋಗಿ ಓವಿಲ್ ಜೊತೆ ಅದನ್ನು ಫ್ಯೂಸ್ ಆದರೆ ಆವಾಗ ಮತ್ತೆ ಅದು ಎಂಬ್ರಿಯೋ ಡೆವಲಪ್ ಆದರೆ ಆವಾಗ ಅಡಿಕೆ ಆಗ್ತದೆ. ಸೊ ಅಡಿಕೆಯಲ್ಲಿ ಪರ್ಸೆಂಟೇಜ್ ಆಫ್ ಫ್ರೂಟ್ ಸೆಟ್ ಇಟ್ ಈಸ್ ಹಾರ್ಡ್ಲಿ 40 to 45% ಎಟ್ ದಿ ಮ್ಯಾಕ್ಸಿಮಮ್. ಇದನ್ನು ತಿಳಿಲಿಕ್ಕೆ ಬೇಕಾಗಿ ಡಾಕ್ಟರ್ ಶಾಂಭಟ್ ಅವರು, ಡಾಕ್ಟರ್ ಭಾವಪ್ಪ, ಡಾಕ್ಟರ್ ಮೂರ್ತಿ ಅವರದೆಲ್ಲ ಒಂದು ದೊಡ್ಡ ರಿಸರ್ಚ್ ಆಗಿತ್ತು ಇಲ್ಲಿ ವಿಟ್ಲದಲ್ಲಿ. ಅವರು ಪೋಲನ್ ವಯಬಿಲಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಬೇಕಾಗಿ ಅದನ್ನು ಮೊದಲು ಡೆಸಿಕೇಟರ್ನಲ್ಲಿಟ್ಟರು. ಡೆಸಿಕೇಟರ್ನಲ್ಲಿಟ್ಟು ನೋಡಿದಾಗ 15 ದಿವಸವರೆಗೆ ಪೋಲನ್ ವಯಬಿಲಿಟಿ ಇತ್ತು. ಯಾಕಂದರೆ ಅದು ಓಪನ್ ಅಟ್ಮಾಸ್ಫಿಯರ್ನಲ್ಲಿ ಇಲ್ಲ, ಲ್ಯಾಬ್ನಲ್ಲಿ ಅದನ್ನು ಸಂರಕ್ಷಿತವಾಗಿ ಇಡುವಂಥದ್ದು. ಅದಾದಮೇಲೆ ಇದರ ಗ್ರೋವಿಂಗ್ ಮೀಡಿಯಮ್ಮಿಗೆ ಬೋರಿಕ್ ಆ್ಯಸಿಡನ್ನು 100 ppmನಲ್ಲಿ ಕೊಟ್ಟರು, ಜಿಬ್ರಾಲಿಕ್ ಆ್ಯಸಿಡ್ ಕೊಟ್ಟರು, ಆಮೇಲೆ ನೆಪ್ತಿಲಿನ ಇದು ಇಂಡೋಲ್ಯಾಸಿಟಿಕ್ ಆ್ಯಸಿಡ್ ಕೊಟ್ಟರು, 2,4-D ಕೊಟ್ಟರು. ಬೇರೆ ಬೇರೆ ಟ್ರೀಟ್ಮೆಂಟ್ ಮಾಡಿ ಅದರಲ್ಲಿ ಪೋಲನ್ ವಯಬಿಲಿಟಿಯನ್ನು ಯಾವ ರೀತಿಯಲ್ಲಿ ಹೆಚ್ಚಿಸಬಹುದು, ಅದರಿಂದಾಗಿ ನಮ್ಮ ಕಾಯಿ ಕಟ್ಟುವಿಕೆ ಎಷ್ಟು ಹೆಚ್ಚಳ ಆಗಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಮನಗಂಡ್ರವರು. ಅದೇ ರೀತಿಯ ಪ್ರಯೋಗ ಚೈನಾದಲ್ಲಿ ಹೈನಾನ್ ಪ್ರೊವಿನ್ಸ್ನಲ್ಲಿ ಬೋರಾನಿನ ಅಂದರೆ ಬೋರಿಕ್ ಆ್ಯಸಿಡ್ ಅದರ ಸಿಂಪಡಣೆಯ ಮೂಲಕ ಪೋಲನ್ ಗ್ರೈನಿನ ಲೈಫ್ ಟೈಮನ್ನು, ಲೈಫ್ ಸ್ಪ್ಯಾನ್ ಎಷ್ಟು ಹೆಚ್ಚಿಸಬಹುದು, ಅದರಿಂದಾಗಿ ಎಷ್ಟು ಹೆಚ್ಚು ನಮಗೆ ಕಾಯಿ ಕಟ್ಟುವಿಕೆ ಸಾಧ್ಯ ಎನ್ನುವಂಥದ್ದನ್ನು ಮನಗಂಡು. ಇದೇ ಇದರದ್ದು ಪೆಪ್ಪರ್ನಲ್ಲಿ ಕೂಡ ಇದೆ, ಪ್ರತಿಯೊಂದು ಬೆಳೆಗಳಲ್ಲಿ ಕೂಡ ಇದೆ. ಈಗ ಪೆಪ್ಪರ್ ಸ್ಪೆಷಲಿದು ರೆಕಮೆಂಡೇಷನ್ ಇದೆ. ಯಾವಾಗ? ಮೇ ಕೊನೆ ಬೇಕು, ಫ್ಲಶಿಂಗಿಗಿಂತ ಮೊದಲು. ಆವಾಗ ಜಿಂಕ್ ಬೋರಾನ್, ಈಗ ಪೆಪ್ಪರ್ ಸ್ಪೆಷಲ್ನಲ್ಲಿ ಏನಿದೆ, ಪೊಟ್ಯಾಷಿಯಂ ಸಲ್ಫೇಟ್ ಇದೆ, ಮ್ಯಾಗ್ನೀಷಿಯಂ ಸಲ್ಫೇಟ್ ಇದೆ, ಜಿಂಕ್ ಇದೆ, ಬೋರಾನ್ ಇದೆ. ಅದನ್ನು ಸ್ಪ್ರೇ ಕೊಟ್ಟಾಗ ಪೋಲನ್ ಗ್ರೈನ್ಸ್ ಆ್ಯಕ್ಟಿವಿಟಿ, ಆಮೇಲೆ ಲೀಫ್ ಆ್ಯಕ್ಟಿವಿಟಿ ಮತ್ತು ಕಂಪ್ಲೀಟ್ ರಿಲೇಟೆಡ್ ಟು ರಿಪ್ರೊಡಕ್ಷನ್, ಪ್ರತ್ಯುತ್ಪಾದನೆಗೆ ಸಂಬಂಧಿಸಿದಂತಹ ಎಲ್ಲ ಚಟುವಟಿಕೆಗಳು ನಿರ್ಬಾಧಿತವಾಗಿ ಆಗ್ತದೆ. ಹಾಗಾದ ಕಾರಣ ಪೆಪ್ಪರ್ ಸ್ಪೆಷಲಿನ ಫಾಲಿಯರ್ ಸ್ಪ್ರೇಯನ್ನು ಬಿಫೋರ್ ಫ್ಲಶಿಂಗಿಗೆ ವಿಜ್ಞಾನಿಗಳು ರೆಕಮೆಂಡ್ ಮಾಡಿದ್ದಾರೆ. ಅದೇ ಇದು ನಮ್ಮ ಅಡಿಕೆಗೂ ಕೂಡ ಅಷ್ಟೇ ಕಾರ್ಯಗತವಾಗ್ತದೆ. ಯಾಕಂದರೆ ಪೋಲನ್ ವಯಬಿಲಿಟಿ ಇಸ್ ಮೋಸ್ಟ್ ಪ್ರಾಬ್ಲಮ್ ನಮ್ಮಲ್ಲಿ, ಅದನ್ನು ನಾವು ಹೆಚ್ಚಿಸಬೇಕು. ಅದೇ ಇದರಲ್ಲಿ ನಮ್ಮ ವಿಜ್ಞಾನಿಗಳು ಡಾಕ್ಟರ್ ರವಿ ಭಟ್ ಹಾಗೂ ಅವರ ತಂಡದವರು ತುಂಬ ಒಂದು 10 ವರ್ಷದ ಮೇಲೆ 10 ವರ್ಷಕ್ಕಿಂತಲೂ ಹೆಚ್ಚಿನ ಸಮಯದ ಒಂದು ಎಕ್ಸ್ಪರಿಮೆಂಟ್ ಮಾಡಿದರು. ಅದರಲ್ಲಿ ನ್ಯೂಟ್ರಿಯೆಂಟ್ ಅಪ್ಟೇಕಿಂಗ್, ನ್ಯೂಟ್ರಿಯೆಂಟ್ ಡಿಸ್ಟ್ರಿಬ್ಯೂಷನ್, ಈ ಎಲ್ಲ ಪ್ಯಾರಾಮೀಟರ್ಗಳನ್ನು ನೋಡಿಕೊಂಡು ಎಲೆಗಳನ್ನು ಕೂಡ ಅಧ್ಯಯನ ಮಾಡಿ ಅಲ್ಲಿ ಕೂಡ ಒಂದು ಆಪ್ಟಿಮಮ್ ರೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ ಫಿಕ್ಸ್ ಮಾಡಿದರು. ಹಲೋ ನೋಡಿ, ಇದರಲ್ಲಿ ನೋಡಿದಾಗ ಅಡಿಕೆಗೆ ನೈಟ್ರೋಜನ್ ಎಲೆಗಳಲ್ಲಿ 2.7% ಆಪ್ಟಿಮಮ್ ರೇಂಜ್ ಅಂತ ಆಯಿತು. 2.5 to 3%ವರೆಗೆ. ಫಾಸ್ಫರಸ್ 0.19 to 0.27%. ಗಮನವಿಟ್ಟು ನೋಡಿ ಇದನ್ನು. ಅಡಿಕೆಯಲ್ಲಿ 2.5% ಇದು ನೈಟ್ರೋಜನ್ ಇರಬೇಕು ಆಪ್ಟಿಮಮ್ ರೇಂಜಲ್ಲಿ. ಫಾಸ್ಫರಸ್ ಬೇಕಾದದ್ದು 0.27%. ಅಂದರೆ ನೈಟ್ರೋಜನ್ನು ಎಷ್ಟು ಬೇಕೋ ಅದರ 10% ಫಾಸ್ಫರಸ್ ಬೇಕಾಗುವಂಥದ್ದು. ಸಪೋಸ್ 1 ಕಿಲೋ ಎಲೆಯಲ್ಲಿ 28 ಗ್ರಾಮ್ ನೈಟ್ರೋಜನ್ ಬೇಕಳಿ ಆದರೆ ಫಾಸ್ಫರಸ್ ಬೇಕಾಗುವುದು 280 ಮಿಲಿಗ್ರಾಮ್. ಅಷ್ಟು ವೈಡ್ ವೇರಿಯೇಷನ್ ಇದೆ. ಅದೇ ರೀತಿಯಲ್ಲಿ ಪೊಟ್ಯಾಷಿಯಮ್ 1.14, ಕ್ಯಾಲ್ಶಿಯಮ್ 0.5 to 0.72. ಅಂದರೆ ಫಾಸ್ಫರಸ್ಗಿಂತ 3 ಪಟ್ಟು ಜಾಸ್ತಿ ಕ್ಯಾಲ್ಶಿಯಂ ಬೇಕು ಅಡಿಕೆಗೂ ಕೂಡ ಎಲೆಗಳಲ್ಲಿ. ಮ್ಯಾಗ್ನೀಷಿಯಮ್ 0.14 to 0.26. ಕಬ್ಬಿಣ ನೋಡಿದರೆ 1 kgಯಲ್ಲಿ 100 ರಿಂದ 190 ಮಿಲಿಗ್ರಾಮ್ ಅಂದರೆ ppm. ಮ್ಯಾಂಗನೀಸ್ನಲ್ಲಿ 15 ರಿಂದ 95, ಕಾಪರ್ನಲ್ಲಿ 1.5 ಮಿಲಿಗ್ರಾಮಿನಿಂದ 4 ಮಿಲಿಗ್ರಾಮ್ವರೆಗೆ,
ಜಿಂಕ್ 26 ppmನಿಂದ 65 ppmವರೆಗೆ, ಬೋರಾನ್ 25ರಿಂದ 55 ppm. ಆ 55 ppm ಬೋರಾನ್ ಸಸ್ಯದಲ್ಲಿ ಇಲ್ಲದೇ ಇದ್ದರೆ ಇಲ್ಲಿ ಪಾಲಿನೇಷನ್ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಬ್ಲ್ಯಾಕ್ ಪೆಪ್ಪರ್ ಇದು ನೋಡಿದರೆ ಇದು DRIS ನಾರ್ಮ್ಸ್. ನೈಟ್ರೋಜನ್ನ ಸೇಮ್ ಅದೇ ರೇಂಜಲ್ಲಿ ಬರ್ತದೆ, 2.79ವರೆಗೆ, 1.5ಯಿಂದ. ಫಾಸ್ಫರಸ್ 0.11ನಿಂದ 0.26, ಸಮ್ವಾಟ್ ಸೇಮ್. ಪೊಟ್ಯಾಷ್ನಲ್ಲಿ ನೋಡಿದರೆ ಅಡಿಕೆಗಿಂತ ಡಬಲ್ ಪೊಟ್ಯಾಷ್ ಪೆಪ್ಪರಿಗೆ ಬೇಕಾಗ್ತದೆ. ಈಗ ನಾವು ಅಡಿಕೆಯನ್ನು ಮಾಡ್ತೇವೆ, ಅಡಿಕೆಯನ್ನು ಆಧಾರವಾಗಿಟ್ಟುಕೊಂಡು ಪೆಪ್ಪರನ್ನು ನಡ್ತೇವೆ, ನಮಗೆ ಇಳುವರಿ ಬೇಕು, 3 kg 4 kg ಡ್ರೈ ಪೆಪ್ಪರ್ ಬೇಕು. ಹಾಗಾದರೆ ನ್ಯೂಟ್ರಿಯೆಂಟ್ ಎಷ್ಟು ಬೇಕಾಗಿದೆ? ಅಡಿಕೆಗಿಂತ ಡಬಲ್ ಪೊಟ್ಯಾಷ್ ಪೆಪ್ಪರಿಗೆ ಬೇಕಾಗ್ತದೆ, 1.78 to 2.84. ಡೇ ವಾರ್ಡ್ ಅವರದ್ದು ಬ್ಲೈಂಡ್ ರೆಕಮೆಂಡೇಷನ್ ಇದೆ, ಲೀಫ್ ಪೊಟ್ಯಾಷಿಯಮ್ ಇಫ್ ಇಟ್ ಈಸ್ ಲೆಸ್ ದ್ಯಾನ್ 2% ದೆನ್ ಇಟ್ ಈಸ್ ಡೆಫಿಷಿಯಂಟ್ ಅಂತ. ಅದೇ ಇದರಲ್ಲಿ ಕ್ಯಾಲ್ಶಿಯಂ ನೋಡಿದರೆ 1.5%ನಿಂದ ಮೇಲೆ ಅಪ್ ಟು 3%. ಅಂದರೆ ಅಡಿಕೆಯ ಡಬ್ಬಲ್ ಪೊಟ್ಯಾಷ್, ಅಡಿಕೆಯ ಡಬ್ಬಲ್ ಕ್ಯಾಲ್ಶಿಯಮ್ ಪೆಪ್ಪರಿಗೆ ಬೇಕಾಗ್ತದೆ. ಮ್ಯಾಗ್ನೀಷಿಯಮ್ 0.4% to 0.69. ಸಲ್ಫರ್ ಅದೇ ರೀತಿಯಲ್ಲಿ ನೀವು ನೋಡಿದರೆ ಇಲ್ಲಿ ಐರನ್ ಕಂಟೆಂಟ್ ಲೀಫ್ನಲ್ಲಿ ಅಡಿಕೆಗಿಂತ 4 ಪಟ್ಟು ಜಾಸ್ತಿ ಬೇಕಾಗ್ತದೆ. ನಮ್ಮಲ್ಲಿ ಈ ಮುರಮಣ್ಣಿನಲ್ಲಿ ಕಬ್ಬಿಣದ ಏನೋ ಕೊರತೆ ಇಲ್ಲ, ಬೇಕಾದಷ್ಟಿದೆ. ಮ್ಯಾಂಗನೀಸ್ 109 to 700 ppm ಮಿಲಿಗ್ರಾಮ್ ಪರ್ kg. ಜಿಂಕ್ 21ರಿಂದ 67, ಬೋರಾನ್ 16ರಿಂದ 120. ಸೊ ನಾವು ಒಂದು ಅಡಿಕೆ ಮರ ನಟ್ಟಿದ್ದೇವೆ, ಮಂಗಳ ವೆರೈಟಿ, ನಡು ಪ್ರಾಯದಲ್ಲಿದೆ. ಅದರ ಜೊತೆಗೆ ನಾವು ಪಣಿಯೂರು ಒಂದು ನಟ್ಟಿದ್ದೇವೆ, ಅದು ನಡು ಪ್ರಾಯದಲ್ಲಿದೆ. ನಮಗೆ ಅಡಿಕೆಯೂ 5-6 ಗೊನೆ ಬೇಕು, ಮೆಣಸು 3 kg ಬೇಕು. ಆ ಸಸ್ಯಕ್ಕೆ ಆಹಾರ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಷನ್ ತೆಗೆಯುವವರು ಯಾರಿದ್ದಾರೆ? ಎಷ್ಟು ಮಂದಿ ಇಲ್ಲಿ ಕೂತವರಲ್ಲಿ ಲೀಫ್ ಅನಾಲಿಸಿಸ್ ಮಾಡಿಸಿದ್ದೀರಿ ಹೇಳಿ? ಎಲ್ಲಿಯಾದರೂ ಮಾಡಿಸಿದ್ದರೆ ಪಳ್ಳದೊಳಗೆ ಅನಂತಣ್ಣ ಒಬ್ಬರು ಮಾಡಿಸಿರ್ಬೋದು. ಅದು ಬಿಟ್ಟು ಬೇರೆ ಯಾವನು ಕೂಡ ಲೀಫ್ ಅನಾಲಿಸಿಸ್ ಮಾಡಿಸಲಿಲ್ಲ. ಬ್ಲೈಂಡ್ಲಿ ನಾವು ಫರ್ಟಿಲೈಸರ್ ಮಣ್ಣಿಗೆ ಹಾಕ್ತಾ ಇದ್ದೇವೆ. ವಿ ಆರ್ ವೇಸ್ಟಿಂಗ್ ಅವರ್ ರಿಸೋರ್ಸಸ್. ದುಡ್ಡು ದಂಡ, ಮಣ್ಣು ಹಾಳು, ಅದು ಬಿಟ್ಟು ಬೇರೆ ಆಗುವುದಿಲ್ಲ. ಇಲ್ಲಿ ನೋಡಿ, ನನಗೊಬ್ಬರು ವಾಟ್ಸಪ್ ಮಿತ್ರರಿದ್ದಾರೆ, ಇಲ್ಲಿ ರಾಮನಗರ ಜಿಲ್ಲೆಯವರು, ಮಾಗೋಡು ಪಕ್ಕದವರು. ಅವರು IISRನಲ್ಲಿ IIHR ಹೆಸರುಘಟ್ಟದಲ್ಲಿ ಅವರ ಮಣ್ಣಿನ ಅಡಿಕೆ ತೋಟ ಇದೆ, ಅವರಿಗೆ ಪೆಪ್ಪರ್ ಇದೆ. ಅಡಿಕೆ ತೋಟ ಹಾಗೂ ಇದರದ್ದು ಅಡಿಕೆ ತೋಟದ ಮಣ್ಣು ಹಾಗೂ ಎಲೆಗಳ ಅನಾಲಿಸಿಸ್ ಮಾಡಿಸಿ ಅದರ ರಿಪೋರ್ಟ್ ಕಳಿಸಿದರು. ಇಲ್ಲಿ ನೋಡಿ, ಡಾಕ್ಟರ್ YL ನೇನೆಯವರು 60 ವರ್ಷ ಮೊದಲು ಏನು ಕಂಡುಕೊಂಡಿದ್ರು ಅದು ಇವತ್ತು 2025ರಲ್ಲಿ ಕೂಡ ಹಾಗೆ ಇದೆ. ಅಲ್ಲಿ ರೆಡ್ ಮಾರ್ಕ್ ಮಾಡಿದ್ದೇನೆ. ಮಣ್ಣಿನಲ್ಲಿ pH 7.8 ಇದೆ, ಫಾಸ್ಫರಸ್ ಸಾಕಷ್ಟಿದೆ. ಸ್ವಲ್ಪ ಝೂಮ್ ಮಾಡ್ಬೋದಾ? ಕಾಣ್ತದಲ್ಲ? ಫಾಸ್ಫರಸ್ ಸಾಕಷ್ಟಿದೆ, ಹೈ ಇದೆ. ಪೊಟ್ಯಾಷಿಯಮ್ ಆಪ್ಟಿಮಮ್ ಇದೆ, ಕ್ಯಾಲ್ಶಿಯಂ ಕೂಡ ಆಪ್ಟಿಮಮ್, ಮ್ಯಾಗ್ನೀಷಿಯಮ್ ಹೈ, ಸಲ್ಫರ್ ಎಲ್ಲವೂ ಹೈ ಇದೆ. ಅವೈಲೇಬಲ್ ಜಿಂಕ್ ಹೈ ಇದೆ. ಇದು ಈ ಪೋರ್ಷನ್ ಸಾಯಿಲ್ ಇದಾಯಿತು, ಲೆಫ್ಟ್ ಸೈಡ್ ಇದು. ಅದೇ ಇದು ರೈಟ್ ಸೈಡ್ನಲ್ಲಿ ನೋಡಿದರೆ ನೈಟ್ರೋಜನ್ 2.55% ಇದೆ ಲೀಫ್ನಲ್ಲಿ, ಫಾಸ್ಫರಸ್ 0.17. ಮಣ್ಣಿನಲ್ಲಿ ಫಾಸ್ಫರಸ್ ಹೆಚ್ಚಿದೆ, 20 ppm ಇದೆ. ಹಾಗೆ ಹೇಳ್ಕೊಂಡು ಅಲ್ಲಿ ಎಲೆಯಲ್ಲಿ ನೋಡಿದರೆ 0.17 ಕಡಿಮೆ. ಯಾಕೆ? ಮಣ್ಣಿನಲ್ಲಿದ್ದಂಥ ಫಾಸ್ಫರಸ್ ಎಲೆಗೆ ಯಾಕೆ ಹೋಗಲಿಲ್ಲ? ಚಿಂತನೆ ಮಾಡಿದರೆ ಒಂದೇ ಬರ್ತದೆ ಮೇಲೆ, 7.83 ಇಸ್ ದಿ pH ವ್ಯಾಲ್ಯೂ. pH 7ವರೆಗಿಂತ ಜಾಸ್ತಿ ಆದರೆ ಫಾಸ್ಫರಸ್ ಅವೈಲೇಬಿಲಿಟಿ ಆಗೋದಿಲ್ಲ. ಮಣ್ಣಿನಲ್ಲಿ ಇದ್ದದ್ರೂ ಕೂಡ ಅದು ಸಸ್ಯ ತಗೊಳ್ಳೋದಿಲ್ಲ. ನಮಗೆ ಇಲ್ಲಿ ತೊಂದರೆ ಬರೋದಿಲ್ಲ, ನಮ್ಮದು ಅಸಿಡಿಕ್ ಸಾಯಿಲ್, ಇದು ಅಲ್ಕಲೈನ್ ಸಾಯಿಲ್ನಲ್ಲಿ. ಫಾಸ್ಫರಸ್ ಮಣ್ಣಿನಲ್ಲಿ ಎಕ್ಸೆಸ್ ಇದೆ, ಬಟ್ ಲೀಫ್ನಲ್ಲಿ ನೋಡಿದರೆ ಡೆಫಿಷಿಯೆಂಟ್. ಅದೇ ರೀತಿ ಜಿಂಕ್ ಇಲ್ಲಿ ಹೈ ಇದೆ ಸಾಯಿಲ್ನಲ್ಲಿ, ಅಲ್ಲಿ ಲೀಫ್ನಲ್ಲಿ ಲೋ ಇದೆ. ಮ್ಯಾಂಗನೀಸ್ ಆಪ್ಟಿಮಮ್ ಇದೆ, ಲೀಫಿನಲ್ಲಿ ಲೋ ಇದೆ. ಇದರಿಂದ ನಮಗೇನು ಕಂಡುಕೊಳ್ಳಲಿಕ್ಕೆ ಆಗ್ತದೆ? ಏನು ಕಲೀಲಿಕ್ಕೆ ನಮಗೆ ಸಿಗ್ತದೆ? ಮಣ್ಣಿನಲ್ಲಿ ಏನಿದೆ, ಎಷ್ಟಿದೆ, ನಮ್ಮ ಸಸ್ಯಕ್ಕೆ ಯಾವುದು ಎಷ್ಟು ಬೇಕು, ಇದು ಒಂದು ಸಪರೇಟ್ ನಮ್ಮಲ್ಲಿ ಚಾರ್ಟ್ ಇರಬೇಕು, ಒಂದು ಬುಕ್ನಲ್ಲಿ ಬರೆದಿಟ್ಕೊಳ್ಬೇಕು. ಅದಾದ ಮೇಲೆ ನಮ್ಮ ಮಣ್ಣಿನಲ್ಲಿ ಅಂಥವುಗಳು ಸಾಕಷ್ಟು ಪ್ರಮಾಣದಲ್ಲಿ ಇದೆಯೋ ಇಲ್ಲವೋ ಎನ್ನುವುದನ್ನು ಮಣ್ಣು ಪರೀಕ್ಷೆ ಮಾಡಬೇಕು. ಅದಾದ ಮೇಲೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನಾವು ಎಲೆಗಳನ್ನು ಪರೀಕ್ಷಣೆ ಮಾಡಬೇಕು. ಮಣ್ಣಿಗೆ ಹಾಕಿದ್ದು ಎಲೆಗಳ ತುದಿಯವರೆಗೆ ಮುಟ್ಟಿದೆಯೇ ಇಲ್ವೋ ಅಂತ. ಆವಾಗ ನಮಗೆ ಗೊತ್ತಾಗ್ತದೆ. ಎಲೆಗಳಿಗೆ ಸಿಗದಿದ್ದರೆ ಪರ್ಫಾರ್ಮೆನ್ಸ್ ಬರೋದಿಲ್ಲ. ಸ್ವಲ್ಪ ಈಗ ಎಂಟಗಾನಿಸಮ್ ಇದೆಯಲ್ಲ, ಅದು ಬರೀ ಮಣ್ಣಿನಲ್ಲಿ ಮಾತ್ರ ಇರುವಂಥದ್ದಲ್ಲ. ಹೈ ಫಾಸ್ಫರಸ್ ಆದರೆ ಜಿಂಕ್ ಹೀರಿಕೊಳ್ಳಿಕ್ಕೆ ಬಿಡೋದಿಲ್ಲ, ಮತ್ತು ಬೋರಾನನ್ನು ಹೀರಿಕೊಳ್ಳಿಕ್ಕೆ ಬಿಡೋದಿಲ್ಲ.
ಅದು ಬರೇ ಇದು ಮಣ್ಣಿಗೆ ಅಥವಾ ಸಸ್ಯಕ್ಕೆ ಸಂಬಂಧಿಸಿದ್ದಲ್ಲ, ಇದು ಸೂಕ್ಷ್ಮ ಜೀವಿಗಳಲ್ಲಿ ಉಂಟು, ಅದೇ ರೀತಿ ಪ್ರಾಣಿಗಳಲ್ಲಿ ಉಂಟು, ಮನುಷ್ಯರಲ್ಲಿ ಉಂಟು. ಈಗ ರುಮಿನೆಂಟ್ ಎನಿಮಲ್ಸ್ ಅಂದರೆ ದನ, ಎತ್ತು ಯಾವುದು ಮೆಲುಕು ಹಾಕ್ತದೆ ಅದರ ಶರೀರದಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇದೆ. ಅದು ಇರುವಂತಹ ನಾವು ಕೊಡುವಂತಹ ಆಹಾರದಲ್ಲಿ ಎಲ್ಲದರಲ್ಲಿ ಕೂಡ ಫಾಸ್ಫರಸ್ ಇದ್ದೇ ಇರ್ತದೆ, ಫೈಟಿಕ್ ಆ್ಯಸಿಡ್ ರೂಪದಲ್ಲಿರ್ತದೆ. ಅದನ್ನು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ವಿಘಟನೆ ಮಾಡಿ ಅದೇ ಫುಡ್ಡಿನಲ್ಲಿರುವಂಥ, ಅದೇ ಭೋಜ್ಯ ವಸ್ತುವಿನಲ್ಲಿರುವಂಥ ಮಿನರಲ್ಸ್, ಜಿಂಕ್, ಐರನ್, ಕ್ಯಾಲ್ಸಿಯಂ ಅದನ್ನೆಲ್ಲವನ್ನು ಸಸ್ಯಕ್ಕೆ ಇದು ಪ್ರಾಣಿಗೆ ಒದಗಿಸ್ತದೆ. ಹಾಗಂತ ಕೋಳಿ, ಹಂದಿ ಇವುಗಳು ನಾನ್ ರುಮಿನೆಂಟ್, ನಾವು ಮನುಷ್ಯರು ನಾನ್ ರುಮಿನೆಂಟ್. ಅದಕ್ಕೆ ಫಾಸ್ಫರಸ್ ನಾವು ಉಣ್ಣುವಂಥ ಗೋಧಿಯಲ್ಲಿರ್ಬೋದು ಅಥವಾ ಅನ್ನದಲ್ಲಿರ್ಬೋದು ಅಥವಾ ದ್ವಿದಳ ಧಾನ್ಯಗಳಲ್ಲಿರ್ಬೋದು, ಅದರಲ್ಲಿ ಫೈಟಿಕ್ ಆ್ಯಸಿಡ್ ರೂಪದಲ್ಲಿ ಬೋರಾನ್ ಇದು ಫಾಸ್ಫರಸ್ ಇದೆ. ಅದು ಫೈಟಿಕ್ ಆ್ಯಸಿಡ್ ಅದೊಂದು ನ್ಯಾಚುರಲ್ ಚಿಲೇಟಿಂಗ್ ಏಜೆಂಟ್ ರೂಪದಲ್ಲಿ ಕೆಲಸ ಮಾಡ್ತದೆ. ಅದೇ ಫುಡ್ ಮೆಟೀರಿಯಲ್ನಲ್ಲಿ ಇರುವಂತಹ ಮಿನರಲ್ಸ್ಗಳನ್ನು ಅದು ತನ್ನ ಹಿಡಿತದಲ್ಲಿ ಹಿಡ್ಕೊಳ್ತದೆ, ಬಾಂಡಿಂಗ್. ಆ ಬಾಂಡಿಂಗನ್ನು ವಿಘಟಿಸಿ ಆ ಪೋಷಕಾಂಶಗಳು ಶರೀರಕ್ಕೆ ದೊರಕಬೇಕಲ್ಲಿ ಆದರೆ ಫೈಟೇಸ್ ಎನ್ನುವಂಥ ಒಂದು ಎನ್ಸೈಮ್ಸ್ ಬೇಕಾಗ್ತದೆ. ನಮ್ಮ ಶರೀರದಲ್ಲಿ ಫೈಟೇಸ್ ಎನ್ಸೈಮ್ಸ್ ಭಾಳ ಕಡಿಮೆ. ಹಾಗೆ ಹೇಳ್ಕೊಂಡು ಮಣ್ಣಿನಲ್ಲಿ ಫೈಟೇಸ್ ಎನ್ಸೈಮ್ಸನ್ನು ಉತ್ಪನ್ನ ಮಾಡುವಂತಹ ಸೂಕ್ಷ್ಮಜೀವಿಗಳಿದೆ. ಎಸ್ಪರ್ಜಿಲಸ್ ನೀಜರ್ ಇರ್ಬೋದು, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾದ ಥರನೇ ಬ್ಯಾಸಿಲಸ್ ಮೆಗಟೇರಿಯಮ್ ಇರ್ಬೋದು, ಸೆಪ್ಟಿಲಿಸ್ ಇರ್ಬೋದು, ಎಷ್ಟೆಷ್ಟು ಅಸಂಖ್ಯ ಸೂಕ್ಷ್ಮಜೀವಿಗಳಿದೆ. ಆ ಜೀವಿಗಳ ಶರೀರದಿಂದ ಸ್ರವಿಸುವಂತಹ ಎನ್ಸೈಮ್ಸ್ ಅದು ಈ ಫೈಟಿಕ್ ಆ್ಯಸಿಡನ್ನು ರಿಲೀಸ್ ಮಾಡಿಕೊಡ್ತದೆ, ಅದನ್ನು ವಿಘಟಿಸ್ತದೆ. ಫೈಟಿಕ್ ಆ್ಯಸಿಡಿನ ಗ್ರಿಪ್ನಲ್ಲಿ ಬಂಧವಾಗಿದ್ದಂತಹ ಮಿನರಲ್ಸ್ಗಳು ಬಂಧ ಮೋಚನೆಗೊಂಡು ಸಸ್ಯಕ್ಕೆ ಸಿಗ್ತದೆ, ಅದೇ ರೀತಿ ನಮಗೆ ಸಿಗ್ತದೆ. ಕೋಳಿಗಳಿಗೆ ಎಷ್ಟು ಪ್ರಕಾರದ ಎನ್ಸೈಮ್ಸನ್ನು ನಾವು ಕೊಡ್ತಿದ್ದೇವೆ ಎನ್ನುವುದನ್ನು ನೀವು ಪೌಲ್ಟ್ರಿ ಫಾರ್ಮ್ನರು ಯಾರಾದರೂ ಇದ್ದರೆ ನಿಮ್ಮ ಪರಿಚಯದವರು ಅಥವಾ ಯಾವುದಾದ್ರು ಪೌಲ್ಟ್ರಿ ಫಾರ್ಮಿಗೆ ಹೋಗಿ ನೋಡಿ. ಮಲ್ಟಿನ್ಯಾಷನಲ್ ಕಂಪನಿಯವರದ್ದು ರಿಸರ್ಚ್ ಎಲ್ಲಿವರೆಗೆ ಮುಂದೆ ಹೋಗಿದೆ ಅಂದರೆ ಫೈಟಿಕ್ ಆ್ಯಸಿಡನ್ನು, ಫೈಟೇಸ್ ಎನ್ಸೈಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಬೇಕಾಗಿ ಸೂಕ್ಷ್ಮ ಜೀವಿಗಳ ಶರೀರದಲ್ಲಿ ಕೂಡ ಜೆನೆಟಿಕ್ ಮೋಡಿಫಿಕೇಷನ್ ಮಾಡಿದ್ದಾರೆ. ಒಂದು ನೋಡಿದರೆ ಟ್ರೈಕೋಡರ್ಮಾ ರೀಸಿ ಅಥವಾ ಎಸ್ಪರ್ಜಿಲಸ್ ನೀಜರ್, ಜೆನೆಟಿಕಲಿ ಮೋಡಿಫೈಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಯಾಕೆ ಎಲ್ಲ ಟಾರ್ಗೆಟ್ ಯಾಕೆ? ಒಂದು ಕೊಲನಿ ಹೆಚ್ಚಾಗಬೇಕು, ಬೆಳೀಬೇಕು ಸಂಖ್ಯೆ, ಅದೇ ರೀತಿಯಲ್ಲಿ ಫೈಟೇಸ್ ಎನ್ಸೈಮ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗಬೇಕು. ಇದು ಸಿಂಜೆಂಟದವರದಿರ್ಬೋದು, BASFನವರು ಇರ್ಬೋದು, ಡುಪಾಂಟ್ ಕಂಪನಿಯದಿರ್ಬೋದು, ಎಷ್ಟೆಷ್ಟು ಪ್ರಕಾರದ ಫೈಟೇಸ್ ಎನ್ಸೈಮ್ಸ್ಗಳನ್ನು ಹಂದಿ ಮತ್ತು ಕೋಳಿ ಸಾಕಣೆ ಇದಕ್ಕೆ ಫಾಸ್ಫರಸ್ಸನ್ನು ಅವೈಲೇಬಲ್ ಮಾಡಲಿಕ್ಕೆ, ಅದರಿಂದ ಬಂಧಿತವಾದಂಥ ನ್ಯೂಟ್ರಿಯೆಂಟನ್ನು ರಿಲೀಸ್ ಮಾಡಲಿಕ್ಕೆ ಬೇಕಾಗಿ ಕೊಡ್ತಾರೆ. 1 kg ಪೌಲ್ಟ್ರಿ ಫೀಡಿಗೆ ಇಷ್ಟು ಫೈಟೇಸ್ ಎನ್ಸೈಮ್ಸ್ ಉಂಟು. ನಮ್ಮ ಮಣ್ಣಿನಲ್ಲಿ ಆ ರೀತಿಯದ್ದು ಬ್ಯಾಕ್ಟೀರಿಯಾಗಳಿದೆ. ಈಗ ನಾನು ಹೇಳಿದೆ, ಅದು ಬೆಳಿಬೇಕಳಿ ಆದರೆ ಮಣ್ಣಿನಲ್ಲಿ ಅದಕ್ಕೆ ಅನುಕೂಲಕರವಾದಂಥ ವಾತಾವರಣ ಇರಬೇಕು, ಸಾಕಷ್ಟು ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರಬೇಕು, ಮಣ್ಣಿನ pH ಮಿನಿಮಮ್ 6ರಲ್ಲಿರಬೇಕು ಈ ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ. ಅದಾದ ಮೇಲೆ ನಾವು ಸತತವಾಗಿ ಇವುಗಳನ್ನು ಮೇಂಟೈನ್ ಮಾಡ್ತಾ ಇರಬೇಕು. ಆವಾಗ ಈ ಸೂಕ್ಷ್ಮಜೀವಿಗಳ ಸಂತತಿ ಜಾಸ್ತಿಯಾಗಿ ಅವುಗಳ ಶರೀರದಿಂದ ಸ್ರವಿಸುವಂತಹ ಫೈಟೇಸ್ ಎನ್ಸೈಮ್ಸ್ ಮಣ್ಣಿನಲ್ಲಿರುವಂಥ ಎಕ್ಸೆಸ್ ಫಾಸ್ಫರಸ್ಸನ್ನು ರಿಲೀಸ್ ಮಾಡಿ ಕೊಡ್ತದೆ. ಅದರ ಜೊತೆಗೆ ಜಿಂಕ್, ಐರನ್, ಕ್ಯಾಲ್ಸಿಯಂ, ಕಾಪರ್ ಇಂಥ ಮೈಕ್ರೋನ್ಯೂಟ್ರೆಂಟ್ಗಳನ್ನು ರಿಲೀಸ್ ಮಾಡಿಕೊಡ್ತದೆ. ಅದಕ್ಕೆ ಬೇಕಾಗಿ ಸೂಕ್ಷ್ಮಜೀವಿಗಳ ಉಪಯೋಗ ಅತಿ ಮುಖ್ಯ. ಮತ್ತೊಂದು ಗೇಮ್ ಚೇಂಜರ್ ಬೋರಾನ್, ಇದರ್ ಇಟ್ ಈಸ್ ಗೇಮ್ ಚೇಂಜರ್ ಆರ್ ಸೈಲೆಂಟ್ ಕಿಲ್ಲರ್. ಬೋರಾನಿನ ಯಾವ ಮುಖ್ಯವಾದಂಥದ್ದು, ಅತಿ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕಾಗುವಂಥದ್ದು. ಈಗ ಒಂದು ಅಡಿಕೆ ಮರಕ್ಕೆ ನಾವು ತಗೊಂಡ್ರೆ ಒಂದು ಮರಕ್ಕೆ 1 ಗ್ರಾಮ್ ಬೋರಾನ್ ಬೇಕು. ಆ ಬೋರಾನಿನ ಫಂಕ್ಷನ್ಸ್ ಎಷ್ಟಿದೆ? ನೈಟ್ರೋಜನ್ ಒಂದು 5-6 ಫಂಕ್ಷನಿಗೆ ಬೇಕಾದಿತ್ತು, ಫಾಸ್ಫರಸ್ಸಿನ ಫಂಕ್ಷನ್ ಒಂದು 4-5 ಇರ್ಬೋದು, ಪೊಟ್ಯಾಷಿಯಮಿನ ಫಂಕ್ಷನ್ ಒಂದು 5-6 ಇರ್ಬೋದು. ಬೋರಾನ್ನ ಫಂಕ್ಷನ್ ಒಂದು ಸಸ್ಯದಲ್ಲಿ 10ರಿಂದ 12 ಕೆಲಸಗಳಿಗೆ ಬೋರಾನ್ ಬೇಕು. ಸೆಲ್ ವಾಲ್ ಆರ್ಕಿಟೆಕ್ಟ್, ಸೆಲ್ ಡಿಫರೆನ್ಸಿಯೇಷನ್, ಸೆಲ್ ವಾಲ್ ಸ್ಟ್ರೆಂತ್, ಸೆಲ್ ಆರ್ಕಿಟೆಕ್ಚರ್, ಶುಗರ್ ಟ್ರಾನ್ಸ್ಪೋರ್ಟ್, ಪೋಲನ್ ಜರ್ಮಿನೇಷನ್, ಪೋಲನ್ ಟ್ಯೂಬ್ ಡೆವಲಪ್ಮೆಂಟ್, ಪೋಲನ್ ವಯಬಿಲಿಟಿ, ಶುಗರ್ ಟ್ರಾನ್ಸ್ಪೋರ್ಟ್, ಪ್ರತಿಯೊಂದಕ್ಕೂ ಕೂಡ ಬೋರಾನ್ ಬೇಕು. ಎಲ್ಲಿ ಬೋರಾನಿನ ಕೊರತೆ ಬಂತ ಅಲ್ಲಿಗೆ ಸ್ಟಕ್ ಆಗ್ತದೆ. ಸೊ ಆದರೆ ಸಮಸ್ಯೆ ಏನು? ಅದು ಜಾಸ್ತಿ ಆದರೂ ಕೂಡ ಅಷ್ಟೇ ಕಷ್ಟ. ಎದರ್ ಇಟ್ ಈಸ್ ಡೆಫಿಷಿಯಂಟ್ ಆರ್
ಎಕ್ಸೆಸ್, ಎರಡರಲ್ಲಿ ಕೂಡ ಸೈಡ್ ಇಫೆಕ್ಟ್ ಬರ್ತದೆ. ಅದನ್ನು ಹೊಂದಿಸಿಕೊಂಡು ಹೋಗುವಂಥದ್ದು ದಟ್ ಈಸ್ ಆರ್ಟ್. ಈಗ ಹೇಳಿದ್ರಲ್ಲ, ಕಮರ್ಷಿಯಲ್ ಫಾರ್ಮಿಂಗ್, ಅಗ್ರೆಸಿವ್ ಫಾರ್ಮಿಂಗ್, ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಇನ್ನು ಮುಂದೆ ಬೇಕಾದದ್ದು ಸೈನ್ಸಿನ ಫೌಂಡೇಶನ್ನಲ್ಲಿ ಕನ್ಸೆಪ್ಟ್ ಫಾರ್ಮಿಂಗ್ ಇರಬೇಕು. ನಮ್ಮ ಬೆಳೆ, ನಮ್ಮ ಈ ಪರಿಸರ, ಈ ರೀತಿಯ ಅದರ ಪ್ರಾಯ, ಈ ವೆರೈಟಿ, ಅದರ ಉತ್ಪಾದನಾ ಕ್ಷಮತೆಗೆ ಇಂಥದ್ದೇ ಐಟಮ್ ಇಷ್ಟು ಬೇಕಾಗ್ತದೆ, ಅದನ್ನು ನಾವು ಹೇಗೆ ಹೊಂದಿಸಿಕೊಳ್ಳುವಂಥದ್ದು, ದಟ್ ಈಸ್ ಕನ್ಸೆಪ್ಚುವಲೈಸ್ಡ್. ಕನ್ಸೆಪ್ಟ್ ಫಾರ್ಮಿಂಗ್ ಮಾತ್ರ ಅದನ್ನು ಹೊಂದಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನೋಡಿದರೆ ಅದು ಈ ಸ್ಟಿಗ್ಮಾ ಪ್ಯಾಪಿಲ್ಲಾ ಇದೆ, ಅಲ್ಲಿ ಪೋಲನ್ ಗ್ರೈನ್ ಇದೆ, ಅದರಲ್ಲಿ ಮೇಲಿನಿಂದ ಸ್ಟಿಗ್ಮದ ಮೇಲೆ ಬಿದ್ದದ್ದು ಅದಕ್ಕೆ ಅಂಟಿಕೊಳ್ಳಬೇಕು, ಆಮೇಲೆ ಅದರಿಂದ ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗಬೇಕು, ಅದು ಡೆವಲಪ್ ಆಗಿ ಮುಂದೆ ಹೋಗಿ ಫರ್ಟಿಲೈಸೇಷನ್ ಆಗಬೇಕು. ಹಲೋ, ಹಾಂ, ಇಲ್ಲಿ ನೋಡಿ ಮತ್ತೊಂದು ಡ್ರಾಯಿಂಗ್ನಲ್ಲಿ ಅದನ್ನು ಮತ್ತು ಕ್ಲಿಯರ್ ಮಾಡಿದ್ದಾರೆ. ಎಲ್ಲಿ ಬೋರಾನ್ ಡೆಫಿಷಿಯನ್ಸಿ ಇದೆ, ಎಲ್ಲಿ ಪ್ರತ್ಯುತ್ಪಾದನಾ ಅಂಗಗಳಲ್ಲಿ, ಆವಾಗ ಅಲ್ಲಿ ಇಂಡೋಲೆಸಿಟಿಕ್ ಆ್ಯಸಿಡ್ ಆಕ್ಸಿಡೇಷನ್ ಜಾಸ್ತಿ ಆಗ್ತದೆ, ಆಕ್ಸಿನ್ನ ಪ್ರಮಾಣ ಕಡಿಮೆ ಆಗ್ತದೆ. ಅದರಿಂದಾಗಿ ಪೋಲನ್ ಗ್ರೈನ್ಸ್ ಜರ್ಮಿನೇಟರ್ ಆಗುವುದು ಕಡಿಮೆ ಆಗ್ತದೆ, ಪೋಲನ್ ವಯಬಿಲಿಟಿ ಕಡಿಮೆ ಆಗ್ತದೆ, ಪೋಲನ್ ಟ್ಯೂಬ್ ಡೆವಲಪ್ಮೆಂಟ್ ಕಡಿಮೆ ಆಗ್ತದೆ, ಕೊನೆಗೆ ಫರ್ಟಿಲೈಸೇಷನ್ ಕಡಿಮೆ ಆಗ್ತದೆ, ಇಳುವರಿ ಕಡಿಮೆ ಆಗ್ತದೆ. ದಟ್ ಈಸ್ ದಿ ಸ್ಟ್ರೈಟ್ ಇಫೆಕ್ಟ್ ಆಫ್ ಬೋರಾನ್ ಡೆಫಿಷಿಯನ್ಸಿ. ಓಹ್, ಹಲೋ, ಸ್ವಲ್ಪ ಅಲ್ಲಲ್ಲ, ಹಿಂದಕ್ಕೆ ಹೋಗಿ ಸ್ವಲ್ಪ. ಇಲ್ಲಿ ನೋಡಿ, ಬೋರಾನ್ ಆ್ಯಂಡ್ ಜಿಂಕ್ ಟುಗೆದರ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ. ಆಕ್ಸಿನ್ ರಿಚ್ ಪೋಲನ್ ದಟ್ ಇನ್ಕ್ರೀಸಸ್ ಪಾಲಿನೇಷನ್ ಆ್ಯಂಡ್ ಫ್ರೂಟ್ ಸೆಟ್. ಅದೇ ರೀತಿ ಎರಡನ್ನು ಕಂಬೈನ್ ಮಾಡಿ ಕೊಡಬೇಕು. ನಾವೀಗ ಪೆಪ್ಪರ್ ಸ್ಪೆಷಲ್ನಲ್ಲಿ ಏನು ಕೊಡ್ತಿದ್ದೇವೆ, ಏನು ಸಿಗ್ತದೆ ಅದರಲ್ಲಿ? ಒಂದು ಕಡೆ ಜಿಂಕ್ ಇದೆ, ಒಂದು ಕಡೆ ಬೋರಾನ್ ಇದೆ, ಅದರ ಜೊತೆಗೆ ಮ್ಯಾಗ್ನೀಷಿಯಮ್ ಇದೆ, ಸಲ್ಫರ್ ಇದೆ, ಪೊಟ್ಯಾಷಿಯಮ್ ಇದೆ. ಅದು ಯಾವುದಕ್ಕೆ ಕೆಲಸ ಮಾಡ್ತದೆ? ರಿಪ್ರೊಡಕ್ಷನಿಗೆ. ಯಾವ ಸಮಯದಲ್ಲಿ ನಾವು ಕೊಡ್ತೇವೆ? ಬಿಫೋರ್ ಫ್ಲಶಿಂಗ್, ಯಾವಾಗ ಚಿಗುರು ಬರ್ತದೆ ಅದಕ್ಕಿಂತ 15 ದಿವಸ ಮೊದಲು. ಆವಾಗ ಪ್ಲ್ಯಾಂಟ್ ಎನರ್ಜೆಟಿಕ್ ಆಗಿರ್ತದೆ, ಅದರ ಪರ್ಫಾರ್ಮೆನ್ಸ್ ನ್ಯಾಚುರಲ್ ವೇಯಲ್ಲಿ ಹೋಗ್ತದೆ. ನಾವು ಅದರ ಬದಲಿಗೆ ಇವಾಗ ಜಿಂಕ್ ಬೋರಾನ್ ಕೊಟ್ಟರೆ ಹೊಸಗೆರೆ ಬರುವುದಿಲ್ಲ. ಸೊ ಕ್ವಾಂಟಿಟಿ, ಟೈಮ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾವಾಗಲೂ ನಾವೊಂದು ಕೊಟ್ಟಿದ್ದೇವೆ ಅಂತ ಹೇಳಿದರೆ ಅದು ಊದುವ ಶಂಕ ಊದಿ ಆಯಿತು ಅಂತ ಆಗ್ತದಲ್ಲದೆ ಅದು ಪರಿಣಾಮಕಾರಿಯಾಗಿ ಸಿಗುವುದಿಲ್ಲ. ಇಲ್ಲಿ ನೋಡಿದರೆ ನೋಡಿ, 6 ರಿಂದ 7 pH ಮಧ್ಯದಲ್ಲಿ ಇರುವಂತಹ pH ವ್ಯಾಲ್ಯೂ, ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ. ಫಾಸ್ಫರಸ್ ಅಂತೂ 6.5 ಬೇಕಾಗ್ತದೆ. ಪ್ರತಿಯೊಂದು ನ್ಯೂಟ್ರಿಯೆಂಟ್ ಇದು ಕೂಡ ಇದು ಡಿಸಾಲ್ವ್ ಆಗಿ ಪ್ಲ್ಯಾಂಟಿಗೆ ಹೈಯರ್ ಪರ್ಸೆಂಟೇಜಲ್ಲಿ ಸಿಗಬೇಕಲ್ಲಿ. ಆದರೆ ಐಡಿಯಲ್ pH ಯಾವುದು ಇರಬೇಕು? ನೈಟ್ರೋಜನ್ನಲ್ಲಿ ಅಮೋನಿಕಲ್ ಆದರೂ ಕೂಡ 5.5 ಬೇಕು, ನೈಟ್ರೇಟ್ ಆದರೆ 6 ಬೇಕು, ಫಾಸ್ಫರಸ್ಸಿಗೆ ಮಿನಿಮಮ್ 6 ಇರಬೇಕು, ಪೊಟ್ಯಾಷಿಯಮ್ 6.5 ರಿಂದ 8ರವರೆಗೆ ಅತಿ ಉತ್ತಮ, ಮ್ಯಾಗ್ನೀಷಿಯಮ್ 6 ರಿಂದ 7.5, ಸಲ್ಫರ್ 6.5 ರಿಂದ 8, ಜಿಂಕ್ 5.5 ರಿಂದ 7, ಕಬ್ಬಿಣ 5.5 ರಿಂದ 6.5, ಮ್ಯಾಂಗನೀಸ್ 5 ರಿಂದ 6.5, ಕಾಪರ್ 5.5 ರಿಂದ 6.5, ಬೋರಾನ್ 5 ರಿಂದ 7. ಸೊ ಮಿನಿಮಮ್ ಬ್ಯಾರಿಯರ್ ಯಾವುದಾಯ್ತು ಈಗ ಅಲ್ಲಿ ನೋಡಿದರೆ, ಆ್ಯಂಡ್ ಮ್ಯಾಕ್ಸಿಮಮ್ ಬ್ಯಾರಿಯರ್ ಯಾವುದು ಬೇಕಾಯಿತು? ಒಂದು 6 pH ರೇಂಜಿನಲ್ಲಿ ನಮ್ಮ ಮಣ್ಣಿನ ವ್ಯಾಲ್ಯೂ ಇದ್ದರೆ, pH ವ್ಯಾಲ್ಯೂ ಇದ್ದರೆ, ಎಲ್ಲ ಪೋಷಕಾಂಶಗಳು ಮಣ್ಣಿನಲ್ಲಿ ಇರುವಂಥದ್ದು ಉತ್ತಮ ರೀತಿಯಲ್ಲಿ ಕರಗಿ ಸಸ್ಯಗಳಿಗೆ ಉತ್ತಮ ಪ್ರಮಾಣದಲ್ಲಿ ಮ್ಯಾಕ್ಸಿಮಮ್ ರೇಂಜಲ್ಲಿ ಸಿಗ್ತದೆ. ಸಪೋಸ್ ಅದು ಕಡಿಮೆ ಇದೆ ಹೇಳಿ ಆದರೆ ನಾವು ಅದನ್ನು ಸುಣ್ಣ ಕೊಟ್ಟು ರೇಸ್ ಮಾಡಬೇಕು, ಏರಿಸಬೇಕು. ಅದು ಜಾಸ್ತಿ ಇದೆ ಹೇಳಿ ಆದರೆ ಜಿಪ್ಸಮ್ ಅಥವಾ ಸಲ್ಫರ್ ಹಾಕಿ ಅದನ್ನು ತಗ್ಗಿಸಬೇಕು. ಇದೇನಿದ್ರು ಕೂಡ ಟೆಂಪರರಿ. ಒಬ್ಬ BP ಪೇಷಂಟಿಗೆ ಬೆಳಿಗ್ಗೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಅವನ BP ಕಂಟ್ರೋಲ್ ಮಾಡಲಿಕ್ಕೆ ಅಂತ. ಅದು ಟು ಸಮ್ ಎಕ್ಸ್ಟೆಂಟ್ ಅದು ಕಂಟ್ರೋಲಲ್ಲಿ ಇರ್ತದೆ, ಆಮೇಲೆ ಪುನಃ ವೇರಿಯೇಟ್ ಆಗ್ತದೆ. ಅದೇ ರೀತಿಯಲ್ಲಿ pH ಒಂದು ಸಲ ನಾವು ಸುಣ್ಣ ಕೊಟ್ಟರೆ ಅದು ಪರ್ಮನೆಂಟ್ ಅಲ್ಲ, ಜಸ್ಟ್ 3 ಮಂತ್ಸ್ವರೆಗೆ ಅದರದ್ದು ಇಫೆಕ್ಟ್ ಇರ್ತದೆ. ಆಮೇಲೆ ಪುನಃ pH ವ್ಯಾಲ್ಯೂ ನಾರ್ಮಲ್ಸಿಗೆ ಬರ್ತದೆ. ನೋಡಿ, ಸ್ವಲ್ಪ ಕೆಳಗೆ ಹೋಗಿ, ಸ್ವಲ್ಪ ಮೇಲೆ ಹೋಗಿ, ಬ್ಯಾಕ್. ಈ ನಮ್ಮ ಹುಳಿ ಮಣ್ಣಿನಲ್ಲಿ, ಅಸಿಡಿಕ್ ಸಾಯಿಲ್ನಲ್ಲಿ pH ಮೇಂಟೈನ್ ಮಾಡೋದು ಭಾಳ ಕಷ್ಟ. ಅದರಲ್ಲಿ ಯಾಕೆ ಕಷ್ಟ ಅಂದರೆ 6 ರಿಂದ 6.5 ರೇಂಜಿನಲ್ಲಿದ್ದರೆ NPK ಸರಿಯಾಗಿ ಸಿಗ್ತದೆ, ಮೈಕ್ರೋನ್ಯೂಟ್ರಿಯೆಂಟ್ಗಳ ಸಾಲ್ಯುಬಿಲಿಟಿ ಅಂಡರ್ ಕಂಟ್ರೋಲಲ್ಲಿ ಇರ್ತದೆ. ಸಪೋಸ್ pH 6 ರಿಂದ ಕಡಿಮೆ ಇದ್ದರೆ ಅಥವಾ 5.5ಕ್ಕೆ ಬಂತಳಿ ಆದರೆ ಹೆಡೇಕ್ ಜಾಸ್ತಿ ಆಗ್ತದೆ. ಬೇಕಾದಂಥ NPK ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅದು ಕರಗೋದು ಕಡಿಮೆ, ಸಿಗೋದು ಕಡಿಮೆ.
ಬೇಕಾದಂತಹ ಅತಿ ಅಲ್ಪ ಪ್ರಮಾಣದಲ್ಲಿ ಬೇಕಾಗುವಂತಹ ಮೈಕ್ರೋನ್ಯೂಟ್ರಿಯೆಂಟ್ ಅದರ ಕರಗುವಿಕೆ ಹೆಚ್ಚು, ಸಸ್ಯಗಳಿಗೆ ಸಿಗುವುದು ಜಾಸ್ತಿ, ಅಲ್ಲಿ ಪುನಃ ಪ್ಲ್ಯಾಂಟಿಗೆ ಸ್ಟ್ರೆಸ್ ಕೊಡ್ತದೆ. ಅದರಲ್ಲಿ ಕೂಡ ಎಕ್ಸ್ಚೇಂಜಬಲ್ ಆ್ಯಸಿಡಿಟಿ ಅಂತ ಬೇರೆಯೇ ಇದೆ. ಈಗ ನಮ್ಮದು ಹೆಚ್ಚು ಮಳೆ ಬೀಳುವಂಥ ಪ್ರದೇಶ, ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗೆ pH ಡೌನ್ ಆಗ್ತದೆ. ಅದಲ್ಲದೆ ನಮ್ಮ ಮಣ್ಣು ಅದು ಪೇರೆಂಟಲ್ ರಾಕ್ ಗ್ರೆನೈಟ್, ದಟ್ ಈಸ್ ಆಲ್ಸೋ ಆ್ಯಸಿಡಿಕ್ ಇನ್ ನೇಚರ್. ಸೊ ಎಷ್ಟು ಮಳೆ ಬಿತ್ತೋ ಅಷ್ಟು pH ಡೌನ್ ಆಗ್ತದೆ. ಅದೊಂದು ಲೆವೆಲಿಗೆ ಬಂದಾಗ ಮಣ್ಣಿನಲ್ಲಿರುವಂಥ ಹೈಡ್ರೋಜನ್ನು ಮತ್ತು ಅಲ್ಯೂಮಿನಿಯಮ್ ಅದು ಕಂಬೈನ್ ಆದರೆ ಮುಗೀತು ಮತ್ತೆ. ಅದಕ್ಕೆ ಎಕ್ಸ್ಚೇಂಜಬಲ್ ಆ್ಯಸಿಡಿಟಿ ಹೇಳ್ತಾರೆ. ಅದಕ್ಕೆ ಬೇಕಾಗಿ ನಮ್ಮ ಮಣ್ಣಿನ pH 5ವರೆಗಿಂತ ಕೆಳಗೆ ಹೋಗಲೇಬಾರದಾಗಿ ನೋಡಿಕೊಳ್ಳುವಂಥದ್ದು ಅದು ನಮ್ಮ ಜಾಣತನ ಹೇಳಬೇಕಷ್ಟೆ. ಯಾಕಂದರೆ 5ವರೆಗಿಂತ ಕೆಳಗೆ ಹೋದರೆ ಎಟ್ ಎನಿ ಟೈಮ್ ಎಕ್ಸ್ಚೇಂಜಬಲ್ ಆ್ಯಸಿಡಿಟಿ ಆ್ಯಕ್ಟಿವ್ ಆದರೆ ಮತ್ತೆ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಕಳೆದ ಒಂದು 3 ವರ್ಷದ ಒಂದು ಶಾರ್ಟ್ ಪೀರಿಯಡ್ ಕೋಮಳ ಗಣಪತಿ ಅಣ್ಣನವರದ್ದು ನನಗೆ ಪರಿಚಯ 2021ರಲ್ಲಿ ಆಯಿತು. ಆ ನಂತರ ಅವರು ನನ್ನನ್ನು ಸ್ವಲ್ಪ ಮೋಟಿವೇಟ್ ಮಾಡಿದರು. ಇಲ್ಲಿ 22ರಲ್ಲಿ ಎಲೆ ಚುಕ್ಕಿರುವಾಗ ಗಂಭೀರವಾಗಿದ್ದಾಗ ನಾನು ನನ್ನ ಆ್ಯಕ್ಟಿವಿಟಿ ಶುರು ಮಾಡಿದ್ದೆ. 700 ಟೋಟಲ್ ಸಾಯಿಲ್ ಸ್ಯಾಂಪಲ್ಸ್ ನಾನು ಕೃಷಿಕರ ಕೈಯಿಂದ ಕೇಳಿ, ಫೋನ್ ಮಾಡಿ ಕೇಳಿ ಸಾಯಿಲ್ ಸ್ಯಾಂಪಲ್ಸ್ ತರಿಸಿ ನಮ್ಮ ಲ್ಯಾಬ್ನಲ್ಲಿ ನಾನು ಅದನ್ನು ಟೆಸ್ಟ್ ಮಾಡಿದ್ದೆ. ಒಂದು 10-50 ಟೆಸ್ಟ್ ಆದ ತಕ್ಷಣ ನಮ್ಮ ಕೆಮಿಸ್ಟ್ ಹೇಳಿದರು, ಸರ್ ಇನ್ನೂ ಸಾಕು ನಿಲ್ಲಿಸಿ ಬಿಡುವ ಅಂತ. ಯಾಕೆ ಕೇಳಿದೆ, ನಮಗೊಂದು ಲೆಂದಿಯಾಗಿ ಅದನ್ನು ಡೀಪಾಗಿ ಹೋಗಬೇಕು ಹೇಳ್ಕೊಂಡು. ಇಲ್ಲ, ನಮ್ಮ ಮಣ್ಣಿನಲ್ಲಿ ಅಲ್ಲಿ ಎಂಥದ್ದು ಇಲ್ಲ. ಒಂದು ಆ್ಯಸಿಡಿಟಿ ಇದೆ, 2ನೇದಾಗಿ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ, 3ನೇದಾಗಿ ಫಾಸ್ಫರಸ್ ಮತ್ತು ಕಾಪರ್ ಸಿಕ್ಕಾಪಟ್ಟೆ ಇದೆ. ಕಾಪರ್ ಅಂದರೆ ನಾವು ಮೈಲ್ ತುತ್ತು ಬಿಡ್ತೇವೆ, ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಫಾಸ್ಫರಸ್ ಸಿಕ್ಕಾಪಟ್ಟೆ ಇದೆ. ಜಿಂಕ್ ಮಾಡ್ರೇಟ್ ಆಗಿದೆ ಮತ್ತು ಡೆಫಿಷಿಯೆಂಟ್ 50-50ಯಲ್ಲಿದೆ. ಬೋರಾನ್ ಕೂಡ 50-50 ರೇಂಜಲ್ಲಿದೆ. ಇನ್ನು ಸುಮ್ಮನೆ ಎಷ್ಟರಲ್ಲಿ ಟೆಸ್ಟ್ ಮಾಡೋದು ಹೇಳ್ಕೊಂಡು ಇಲ್ಲ, ಇದನ್ನು ಕಂಟಿನ್ಯೂ ಮಾಡುವ. ನಮಗೆ ಬೇರೆ ಬೇರೆ ತಾಲೂಕು ವಹಿಸಬೇಕು ಡಾಟಾ, ಬೇರೆ ಬೇರೆ ಏರಿಯಾ ವಹಿಸಬೇಕು, ಕ್ರಾಪ್ ವಹಿಸಬೇಕು. ನಮ್ಮಲ್ಲಿ ಒಂದು ಡಾಟಾ ಇರ್ತದೆ ಅಂತ ಈ ಒಂದು 3 ವರ್ಷದಲ್ಲಿ 700 ಸಾಯಿಲ್ ಸ್ಯಾಂಪಲ್ಸ್ ನಾವು ಅನಲೈಸ್ ಮಾಡಿದ್ದಾಗಿತ್ತು. ಒಂದು ಸ್ಯಾಂಪಲ್ ಟೆಸ್ಟ್ ಮಾಡಲಿಕ್ಕೆ 2 ಡೇಸ್ ಬೇಕಾಗ್ತದೆ. ಅದರದ್ದು ವಿಡಿಯೋ ಮಾಡಿ ನಾನು ಫಾರ್ಮರ್ಗಳಿಗೆ ಅದರ ಕ್ಲಿಪ್ಪಿಂಗ್ ಕಳಿಸಿದ್ದೆ. ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡ್ತೇವೆ, ಅದರ ಪರಿಣಾಮ ಏನಿದೆ, ಯಾವುದು ಹೆಚ್ಚಿದೆ, ಯಾವುದು ಕಡಿಮೆ ಇದೆ ಅಂತ. ಫಾಸ್ಫರಸ್ ಜಾಸ್ತಿ ಇದ್ದವರಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಕಡಿಮೆಯಲ್ಲಿ ಇನ್ನು 2 ವರ್ಷ ಕಾಲ ನೀವು ಯಾವುದೇ ರೂಪದಲ್ಲಿ ಫಾಸ್ಫೇಟಿಕ್ ಫರ್ಟಿಲೈಸರ್ ಉಪಯೋಗಿಸಬೇಡಿ ಅಂತ. ರಾಕ್ ಫಾಸ್ಫೇಟ್ ಇರ್ಬೋದು ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಇರ್ಬೋದು. ಯಾಕೆಂದರೆ ಆಗ ಧರ್ಮರಾಜ್ ಸರ್ ಹೇಳಿದರು, ಕರೋಡು ನೋಡ್ಸ್, ಪಬ್ಲಿಕ್ ನೋಡ್ಸ್ ಅಡಿಕೆಯಲ್ಲಿ ನೀವೊಂದು ತೋಟವನ್ನು ಹೋಗಿ ನೋಡಿದರೆ ಗೊತ್ತಾಗ್ತದೆ. ಅದರಲ್ಲಿ ಒಂದು 500 ಅಡಿಕೆ ಮರ ಇದೆ 1 ಎಕರೆಯಲ್ಲಿ. ನಾಳೆ ಬೇಕಾದರೆ ನೀವು ಹೋಗಿ ಒಂದು ಅಬ್ಸರ್ವೇಷನ್ಗೆ ಅಥವಾ ಒಂದು ಸೆನ್ಸಸ್ ಶುರು ಮಾಡಿ, ಒಂದು ಕಾನೇಶ್ಮಾರಿ, ಈ ಒಂದು 500 ಮರಗಳಲ್ಲಿ ಎಷ್ಟು ಮರಗಳಲ್ಲಿ ಓರೆಗಂಟು ಇದೆ ಅಂತ. ಆ ಓರೆಗಂಟು ಶುರುವಾದದ್ದು ಎಲ್ಲಿಂದ ಅಂತ ನೋಡಿಕೊಳ್ಳಿ. ಕೆಳಗಿನಲ್ಲೇ ಇದೆಯಾ, ಮಧ್ಯದಿಂದಲೇ ಅಥವಾ ಕ್ರೌನ್ ಪೋರ್ಷನ್ನಲ್ಲಿ ಉಂಟಾ, ಎಲ್ಲಿ ಉಂಟು ಅಂತ. ಆಮೇಲೆ ನೀವು ನೆನಪಿಸಿಕೊಳ್ಳಿ, ಕಳೆದ 10 ವರ್ಷದಲ್ಲಿ ನೀವು ಎಷ್ಟು ಫಾಸ್ಫರಸ್ ಹಾಕಿದ್ದೀರಿ ಅಂತ. ಯಾಕಂದರೆ ಫಾಸ್ಫರಸ್ ಅಕ್ಯುಮುಲೇಟ್ ಆಯಿತು, ಜಿಂಕ್ ಹೀರಿಕೊಳ್ಳಿಲ್ಲ. ಜಿಂಕ್ ಸಿಗದಿದ್ದಾಗ ಕರೋಡ್ ನೋಟ್ಸ್ ಬಂತು, ಆಮೇಲೆ ಕ್ರೌನ್ ಬೆಂಡಿಂಗ್ ಆಯಿತು. ಸಮಸ್ಯೆ ಎಲ್ಲಿಗೆ ಬಂತು ಅಂದರೆ, ಅಕಾಲಿಕವಾಗಿ ಆ ಮರ ಮುರಿದು ಬಿದ್ದರೆ, ಒಂದು 15 ವರ್ಷ ಪ್ರಾಯದ ಮರ ಮುರಿದು ಬಿದ್ದರೆ ಅದು ಯುವಕ ಮಗ ಸತ್ತಾಗೆ, ಪುತ್ರ ಶೋಕಂ ನಿರಂತರಂ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಒಂದು 35 ವರ್ಷ ಪ್ರಾಯದ ಮಂಗಳಾದವರ ಲೈಫ್ ಟೈಮಲ್ಲಿ ಆದರೆ ಆ ಮರ 15 ವರ್ಷದಲ್ಲಿ ಮುರಿದು ಬಿದ್ದರೆ ಅದರಿಂದ ಆಗುವಂಥ ಆರ್ಥಿಕ ಹಾನಿ ಎಷ್ಟು ಅಂತ ನೀವು ಕಲ್ಪಿಸಿಕೊಳ್ಳಿ. ನಾನು ಹೇಳಬೇಕು ಹೇಳಿಲ್ಲ. ಅದು ಯಾವುದರಿಂದಾಗಿ ಆಯಿತು, ಯಾಕಾಗಿ ಆಯಿತು? ಅಡಿಕೆ ಬೆಲೆ ಹೆಚ್ಚಿದ ಹಾಗೆ ಫರ್ಟಿಲೈಸರ್ ಹಾಕೋದು ಜಾಸ್ತಿ ಆಗ್ತದೆ. ಅವರಷ್ಟು ಹಾಕಿದ್ರೆ ನಾನು ಅವರಿಗಿಂತ ಕಡಿಮೆ ಇಲ್ಲ, ಬೇಕಾದರೆ 50 ಗ್ರಾಮ್ಸ್ ಜಾಸ್ತಿ ಆಗ್ತದೆ. ಮತ್ತು ಹೊಸದಾಗಿ ತೋಟ ಮಾಡಿ ಆಯಿತು, ರಿಲೇಟಿವ್ ಬಂದರು, ತೋಟ ನೋಡ್ಲಿಕ್ಕೆ ಹೋದರು. ಅವ್ರು ಹೇಳಿದರು, ಭಾವ ಇದು ಸೊಕ್ಕಿದ್ದು ಕಡಿಮೆ ಅಂದರೆ ಭಾವ ಅಲ್ಲಿ ಹೋದರು. ಇವಾಗ ಪುನಃ ಫರ್ಟಿಲೈಸರ್ ಹಾಕಿದೆ. ಅದರಲ್ಲಿ ಏನಿದೆ, ಎಷ್ಟಿದೆ, ಬೇಕಾ ಬೇಡವ ಏನಿಲ್ಲ. ಪ್ರತಿಯೊಬ್ಬರು ಎಜುಕೇಟೆಡ್, ಅನಕ್ಷರಸ್ಥರು ಯಾರೂ ಇಲ್ಲ. ಪ್ರತಿ ಮನೆಯಲ್ಲಿ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಆಡಿಟರ್ಸ್ ಇದ್ದಾರೆ. ಬಟ್ ರಿಗಾರ್ಡಿಂಗ್ ಅಗ್ರಿಕಲ್ಚರ್ ಅವರಲ್ಲಿ ಕೇಳಿದರೆ ಅಥವಾ ಅವರನ್ನು ಕೆಣಕಿದರೆ, ತಿಳುಕಿದರೆ ಏನಿಲ್ಲ. ಮತ್ತು ಈಸಿ ಟು ಗೋ, ಈಸಿಯಲ್ಲಿ ಆಗಬೇಕು. ಒಂದೇ ಯಾರು ಅದನ್ನು ಪೊಟ್ಯಾಶ್ ಬೇರೆ ಹಾಕೋದು ಯಾರು, ಯೂರಿಯಾ ಬೇರೆ ಹಾಕೋದು ಯಾರು, ಎಲ್ಲ ಒಟ್ಟಿಗೆ ಹಾಕಿಬಿಡೋದು. ಅದು ವರ್ಕ್ ಆಗೋದಿಲ್ಲ. ನಮಗೆ ಒಂದು ಆಗ್ತದೆ, ಊದುವ ಶಂಕ ಊದಿ ಆಯಿತು ಅಂತ, ಅಲ್ಲಿ ಪ್ಲಾಂಟಿಗೆ ಸಿಗೋದಿಲ್ಲ. ಅದಾದಮೇಲೆ ಸಾಯಿಲ್ ಟೆಸ್ಟಿನ ಡಾಟಾದ ಮೇಲೆ ನಾನು ಎಲ್ರಿಗೂ ಓಪನ್ಲಿ ರೆಕಮೆಂಡ್ ಮಾಡಿದ್ದೆ. ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಹೇಳ್ತೇನೆ ನಾನು, ಫಾಸ್ಫರಸನ್ನು ಎಷ್ಟು ದೂರ ಇಡ್ತೀರೋ ಅಷ್ಟು ಒಳ್ಳೆಯದು ಅಂತ. ಇಲ್ಲಾದರೆ ಮೂಲೆಯಲ್ಲಿದ್ದಂತಹ ಕೊಡಲಿಯನ್ನು ಕಾಲಿಗೆ ತಂದುಕೊಂಡಾಗೆ ಹಾಕಿಕೊಂಡಾಗ ಆಗ್ತದೆ.
ಕೆಲವರು ಇದ್ದಾರೆ, ಇಲ್ಲ ಅಲ್ಲ. ನಮ್ಮ ತೋಟದಲ್ಲಿ ನಾನು ಹಾಕಲಿಲ್ಲ. 5 ವರ್ಷದ ತೋಟ, ನಾವು 2 ಸಲ ಪ್ಲಾಂಟೇಷನ್ ಟೈಮ್ದಲ್ಲಿ ಒಂದು 75 ಗ್ರಾಮ್ ರಾಕ್ ಫಾಸ್ಫೇಟ್ ಹಾಕಿದ್ದೇವೆ. ಅದಾದಮೇಲೆ ಕಳೆದ ವರ್ಷ 250 ಗ್ರಾಮ್ಸು 14/21 ಹಾಕಿದ್ದೇವೆ. ಅದು ಬಿಟ್ಟಿಲ್ಲ. ಇಲ್ಲಿ ವಿಷ್ಣಣ್ಣ ಇದ್ದಾರೆ, ಅವರು 2 ವರ್ಷದಿಂದ ಫಾಸ್ಫರಸ್ನಿಂದ ಸನ್ಯಾಸ ತಗೊಂಡಿದ್ದಾರೆ. ಮತ್ತು ಕಳೆದ ವರ್ಷ ನಾನು ಅವರಿಗೆ ಹೇಳಿದ್ದು ಒಂದು ಸ್ವಲ್ಪ ಡೋಸ್ ಕೊಡಿ ಅಂತ. ಮತ್ತೊಂದು ಇರುವಂಥದ್ದು ಅದೇ ಕರ್ವುಡ್ ನೋಟ್ಸ್ ಹೇಳಿ ಆಯ್ತು ಆಲ್ರೆಡಿ. ಈಗ ಹೊಸದಾಗಿ ಮಾಡಿದ ತೋಟದಲ್ಲಿ ಕೂಡ 5ನೇ ಗಂಟೆ 6ನೇ ಗಂಟೆನಿಂದ ಕರ್ವುಡ್ ನೋಟ್ಸಿನ ಸಿಂಪ್ಟಮ್ ಕಾಣಲಿಕ್ಕೆ ಶುರುವಾಗ್ತದೆ. ಅದು ಪ್ಯಾರಲಲ್ ಆಗಿಲ್ಲ, ಸ್ವಲ್ಪ ಓವರೆ ಆಗಿದೆ. ಅದಂಥದ್ದು ಹೆಚ್ಚು ಉಳಿಯುವುದಿಲ್ಲ ಮತ್ತು ಇದರದ್ದು. ಮತ್ತು ಇಲ್ಲಿ ಅದು ಹಟ್ಟಿ ಗೊಬ್ಬರ ಇತ್ತು ಮೊದಲು, ಇವಾಗ ಹಟ್ಟಿ ಗೊಬ್ಬರ ಇಲ್ಲ. ಗುಡ್ಡದಿಂದ ಸೊಪ್ಪು ತಂದು ಹಾಕ್ತಿತ್ತು, ಅದು ನಮ್ಮ ಆಗ್ತಾ ಇಲ್ಲ ಈಗ. ಅದರಿಂದಾಗಿ ಮ್ಯಾಗ್ನೀಷಿಯಮ್ ಇಂಬ್ಯಾಲೆನ್ಸ್ ಆಗಿದೆ. ಯಾಕಂದರೆ ನಮ್ಮ ಮಣ್ಣಿನಲ್ಲಿ ಒಂದು ದೊಡ್ಡ ಡ್ರಾಬ್ಯಾಕ್ ಅಂದರೆ ಬೇಸ್ ಕ್ಯಾಟೈನ್ ಅಂತೇಳಿ ಹೇಳ್ತೇವೆ. ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್ ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಪಾಸಿಟಿ ಇಲ್ಲ. ಅದು ಲೀಚ್ ಆಗಿ ಹೋಗ್ತದೆ, ಪ್ಲಾಂಟ್ ಅಪ್ಟೇಕ್ ಆಗಿ ಹೋಗ್ತದೆ. ಆಮೇಲೆ ಹಟ್ಟಿ ಗೊಬ್ಬರ ಇಲ್ಲ, ಸೊಪ್ಪಿಲ್ಲ. ಇವಾಗ ಮ್ಯಾಗ್ನೀಷಿಯಮ್ ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ಅದಕ್ಕೆ ಮ್ಯಾಗ್ನೀಷಿಯಮ್ ಸಲ್ಫೇಟನ್ನು ಎಲ್ಲ ಬೆಳೆಗಳಿಗೆ ಯೂಸ್ ಮಾಡಲಿಕ್ಕೆ ಸಜೆಸ್ಟ್ ಮಾಡಿದ್ದು. ನಮ್ಮ ತೋಟದಲ್ಲಿ ಕಳೆದ ವರ್ಷ ಒಂದು ಹೊಸ ಪ್ರಯೋಗ ಮಾಡಿದ್ದು. ಸೆಪ್ಟೆಂಬರ್, ಫೆಬ್ರವರಿ, ಮೊನ್ನೆ ಜೂನ್ನಲ್ಲಿ 150 ಗ್ರಾಮ್ಸು ಸೆಪ್ಟೆಂಬರ್ನಲ್ಲಿ, ಫೆಬ್ರವರಿ ಆ್ಯಂಡ್ ಜೂನ್ನಲ್ಲಿ 100 ಗ್ರಾಮ್ಸು ಕುಮ್ಮಯ ಕೊಟ್ಟದ್ದು. ಚಿಪ್ಪು ಸುಣ್ಣವಂತಂದು ಅದಕ್ಕೆ ನೀರು ಕೊಟ್ಟು ಅದನ್ನು ರಿಯಾಕ್ಷನಿಗೆ ಬಿಟ್ಟು ಆ ಪುಡಿಯನ್ನು ನಾವು ಹಾಕಿದ್ದಾಗಿತ್ತು. ಇವತ್ತಿನ ದಿವಸದಲ್ಲಿ ಕೂಡ 125, 130 ಇಂಚು ಮಳೆ ಬಿದ್ದಿದೆ. ಇವತ್ತು ಕೂಡ ನಮ್ಮ ಮಣ್ಣಿನ pH 6ರಲ್ಲಿದೆ. ಅಲ್ಲಿ ವಿಷ್ಣುವಣ್ಣ ಕೂಡ ಅದೇ ರೀತಿ ಮಾಡಿದ್ದಾರೆ. ಅದು ಕೂಡ 2 ಅಬ್ಸರ್ವೇಷನ್ ಇದೆ. ಬಿಫೋರ್ ಅಪ್ಲಿಕೇಶನ್, ಈಗ ಜೂನ್ನಲ್ಲಿ ಅವರು ಕುಮ್ಮಯ ಕೊಟ್ಟರು. ಬಿಫೋರ್ ಅಪ್ಲಿಕೇಶನ್ 5 pH ಇತ್ತು. ಅಲ್ಲಿ ಡೇಟ್ ಆ್ಯಂಡ್ ಟೈಮ್ ಇದೆ. ಅದೇ ಇದರಲ್ಲಿ 6ಕ್ಕೆ ಬಂದಿದೆ. ಸೊ pH ಅನ್ನು ನಾವು ರೆಗ್ಯುಲೇಟ್ ಮಾಡುವಂಥದ್ದು ನಮ್ಮ ಪ್ರೈಮ್ ಡ್ಯೂಟಿ. ಇಫ್ pH ಈಸ್ ರೈಟ್ 50% ಮಾರ್ಕ್, ಆರ್ಗ್ಯಾನಿಕ್ ಕಾರ್ಬನ್ ಈಸ್ ರೈಟ್ 75% ಮಾರ್ಕ್. ಯಾಕಂದರೆ pH ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಇದ್ದರೆ ಮೈಕ್ರೋಬಿಯಲ್ ಪಾಪ್ಯುಲೇಷನ್ ಆಟೋಮೆಟಿಕಲಿ ಅಲ್ಲಿ ಫ್ಲರಿಶ್ ಆಗ್ತದೆ. ಮತ್ತು ಇರುವಂಥದ್ದು ವಿಡಿಸೈಡು ಮತ್ತು ಅನ್ನೆಸೆಸರಿ ಫಂಗಿಸೈಡ್ಗಳನ್ನು ಉಪಯೋಗಿಸಿರುವಂಥದ್ದು. ಸೊ 75% ಮಾರ್ಕ್ ಸಾಯಿಲ್ ಸೈನ್ಸ್ನಲ್ಲಿ ಅಲ್ಲಿಗೆ ಸಿಕ್ಕಿ ಆಗ್ತದೆ. ಇಲ್ಲಿ ಕೂಡ ಹಾಗೆ ನೋಡಿ, 5.4 ಇದ್ದದ್ದು 6.1. ಜಿಂಕ್ ಮತ್ತು ಬೋರಾನ್ ಇದನ್ನು 2023ರಿಂದ ಪ್ರೀ ಫ್ಲವರಿಂಗ್ ಸ್ಟೇಜ್ನಲ್ಲಿ, ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ನಿಂದ ಹಿಂಗಾರು ಬಿಡಲಿಕ್ಕೆ ಶುರುವಾಗ್ತದೆ. 1 ಗ್ರಾಮ್ ಪರ್ ಲೀಟರ್ ವಾಟರ್ ಲೆಕ್ಕದಲ್ಲಿ 1 ಬ್ಯಾರಲ್ ನೀರಿಗೆ 200 ಗ್ರಾಮ್ಸ್ ಬೋರಾನು, 200 ಗ್ರಾಮ್ಸ್ ಜಿಂಕ್ ಅದನ್ನು ಸೇರಿಸಿ ಫಂಗಿಸೈಡ್ ಜೊತೆ ಅದನ್ನು ಸ್ಪ್ರೇ ಕೊಟ್ಟದ್ದು. ಲೀಫ್ ಸ್ಪಾಟ್ ಡೈಬ್ಯಾಕಿಗೆ ಕೊಡುವಂಥದ್ದು. ಸೊ ಅದರಿಂದಾಗಿ ಈ ಹೊಸದಾಗಿ ಈಗ ಬರುವಂಥ ಅಡಿಕೆ ಈ ವರ್ಷದ ಫಸ್ಟ್ ಕ್ರಾಪ್, ನಮ್ಮಲ್ಲಿ ಹೊಸ ಪಲಾಳಿ ಹೇಳ್ತೇವೆ, ಅದರಲ್ಲಿ 6, 7, 8 ಗೊನೆಗಳು ಫಸ್ಟ್ ಕ್ರಾಪ್ನಲ್ಲೇ ಬಂದಿದೆ. ನಿನ್ನೆ ಕೂಡ ಒಂದು ತೋಟ ನೋಡಿದ್ದೆ, ಅಲ್ಲಿ ಕೂಡ ಹಾಗೆ ಅದೊಂದು ಒಂದು ಅಲ್ಲ ಬ್ಯಾಕ್ ಅದು ಒಂದು ಇದರಲ್ಲಿ ಪಾಲಿನೇಷನ್ ಆಗಲಿಲ್ಲ, ಮಳೆಯಿಂದಾಗಿ ಕೊಳ್ತೋಯ್ತು. ಕ್ರೌನ್ನಲ್ಲಿ 2 ಹಿಂಗಾರ ಇದೆ. ಅದು ಒಂದು ವೇಳೆ ಅದು ಕೊಳೆಯದೆ ಹೋಗ್ತಿದ್ರೆ ಗಿನ್ನಿಸ್ ಬುಕ್ ಆಫ್ ದಿ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಬರ್ತಿತ್ತು, 12 ಇನ್ಫ್ಲೋರೆಸೆನ್ಸ್ ಇನ್ ಎ ಪ್ಲ್ಯಾಂಟ್ ಅಂತ. ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ಅವರು ಮೇಂಟೈನ್ ಮಾಡಿದ್ದಾರೆ ಥ್ರೂ ಫಾಲಿಯರ್ ಸ್ಪ್ರೇ. ಜಿಂಕ್ ಮತ್ತು ಬೋರಾನ್ ಮಣ್ಣಿಗೆ ಕೊಡಬಾರ್ದು, ಅದನ್ನು ಫಾಲಿಯರ್ ಸ್ಪ್ರೇಯಲ್ಲೇ ಕೊಡಬೇಕು. ಯಾವುದು ಯಾವ ಜಾಗದಲ್ಲಿ, ಯಾವ ಸಮಯದಲ್ಲಿ, ಯಾವ ಪ್ರಮಾಣದಲ್ಲಿ, ಯಾವ ರೀತಿಯಲ್ಲಿ ಕೊಟ್ಟರೆ ಉತ್ತಮವೋ ಅದನ್ನೇ ನಾವು ಅನುಸರಿಸಬೇಕು. ಇದು ನನ್ನ ಕನ್ಸೆಪ್ಟ್ ನೋಡಿ. ಇದು ಅದರಲ್ಲಿ 9, 8, 7. ಮತ್ತೊಂದು ಹೊಸ ಪ್ರಯೋಗ ಮೊನ್ನೆ ಜೂನ್ನಲ್ಲಿ ಮಾಡಿದಾಗಿತ್ತು. ಬಂಬಲವಾಗಿ ಬಂದಂಥದ್ದು ಡೆನ್ಸ್ ಕೆನೋಪಿ ಇರುವಂತಹ ಕಾಳುಮೆಣಸಿನಲ್ಲಿ, ಇಲ್ಲಿ ಅದರಲ್ಲಿ ಮುಖ್ಯವಾಗಿ ತೆಂಗಿನ ಮರದ ಬುಡದಲ್ಲಿ ಅದಕ್ಕೆ ಶೇಡ್ ಜಾಸ್ತಿ ಆಗ್ತದೆ, ಅಲ್ಲಿ ಅದು ಐಡ್ಲ್ ಆಗಿರ್ತದೆ, ಅಲ್ಲಿ ಸ್ಪ್ರೌಟಿಂಗ್ ಬರೋದಿಲ್ಲ. ಅದಕ್ಕೆ ಬೇಕಾಗಿ ಅದನ್ನು ಪ್ರನ್ನಿಂಗ್ ಮಾಡಿದ್ದಾಗಿತ್ತು. ನೆಲದಿಂದ 6 ಫೀಟ್ ಎತ್ತರವರೆಗೆ ಎಲ್ಲ ಕಂಪ್ಲೀಟ್ ಪ್ರನ್ನಿಂಗ್ ಮಾಡಿಬಿಟ್ಟದ್ದು. ಅದರ ನಂತರದ ಪರಿಣಾಮ ನೋಡಿ ನೀವು, ಹೊಸದಾಗಿ ಬಂದಂಥ ಚಿಗುರುಗಳು, ಅದರಲ್ಲಿ ಬಂದಂಥ ಗೆರೆಗಳು. ಸೊ ಈ 5-6 ಫೀಟ್ ಪೋರ್ಷನ್ ಐಡಲ್ ಆಗಿರುವಂಥದ್ದನ್ನು ನಾವು ಬೇಸಿಗೆಯಲ್ಲಿ ಮೇ 3rd ವೀಕ್ ನಂತರ ಪ್ರನ್ನಿಂಗ್ ಮಾಡಿ ಅದರಿಂದ ಹೊಸದಾಗಿ ಒಂದು 25-30 ಗೆರೆಗಳನ್ನು ನಾವು ಎಕ್ಸ್ಟ್ರಾ ಪಡೆದರೆ ನಮಗೆ ಒಂದು 100 ಗ್ರಾಮ್ಸ್ನಷ್ಟು ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಪರ್ ಯೂನಿಟ್ ಮೋರ್ ಪ್ರಾಫಿಟ್ ಅಂತ. ಅದೇ ರೀತಿ ಬಲ್ಕಿಂಗ್, ಆಗ ಧರ್ಮರಾಜ್ ಸರ್ ಹೇಳಿದರು ತೂಕ ಹೆಚ್ಚಿಸಬೇಕು ಅಂತ. ತೂಕ ಹೆಚ್ಚಿಸಬೇಕಳಿ ಆದರೆ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಬೇಕು, ಅಥವಾ ಪ್ಲ್ಯಾಂಟಿಗೆ ಕ್ಯಾಲ್ಸಿಯಂ ಬೇಕು.
ಕ್ಯಾಲ್ಸಿಯಂ ಎಷ್ಟು ಸಿಗ್ತದೆ ಅಷ್ಟು ವೆಯ್ಟ್ ಗೇನ್ ಆಗ್ತದೆ. ಕಳೆದ ವರ್ಷ ಅನಂತಣ್ಣ ಯೂಸ್ ಮಾಡಿದ್ದಾರೆ, ಗಣಪತಿಯಣ್ಣ ಯೂಸ್ ಮಾಡಿದ್ದಾರೆ, ವಿಷ್ಣುಣ್ಣ ಯೂಸ್ ಮಾಡಿದ್ದಾರೆ. ಎಷ್ಟೋ ಮಂದಿ ಕ್ಯಾಲ್ಸಿಯಂ ನೈಟ್ರೇಟ್ ಆ್ಯಂಡ್ ಬೋರಾನ್ ಅದು ಬಲ್ಕಿಂಗ್ ಟೈಮ್ನಲ್ಲಿ ಪೆಪ್ಪರ್ ಮೇಲೆ ಸ್ಪ್ರೇ ಮಾಡಿದ್ದಾರೆ. ಲೀಟರ್ ವೆಯ್ಟ್ ಜಾಸ್ತಿ ಬರ್ತದೆ, ಗ್ರೇನ್ ವೆಯ್ಟ್ ಜಾಸ್ತಿ ಬರ್ತದೆ. ಒಂದು ಬೆರ್ರಿ ಅದರ ತೂಕ 1 ಮಿಲಿಗ್ರಾಮ್ ನಾವು ಜಾಸ್ತಿ ಮಾಡಿದರೆ, ಒಂದು ಸ್ಪೈಕಿನಲ್ಲಿ ಎಷ್ಟು ಬೆರ್ರಿ ಇದೆ, ಒಂದು ಬಳ್ಳಿಯಲ್ಲಿ ಎಷ್ಟು ಸ್ಪೈಕ್ ಇದೆ, ಟೋಟಲ್ ನಂಬರ್ ಆಫ್ ಬೆರ್ರೀಸ್ ಎಷ್ಟಾಯಿತು ಅಷ್ಟು ಮಿಲಿಗ್ರಾಮ್ ಇಲ್ಡ್ ಜಾಸ್ತಿ ಆಗ್ತದೆ. ಅಂದರೆ ಡ್ರಾಪ್ ಬೈ ಡ್ರಾಪು ಅದನ್ನು ತುಂಬಿಸಿದಾಗ ದೊಡ್ಡ ವಾಲ್ಯೂಮ್ ಆಗಿ ಬರ್ತದೆ. ನೋಡಿ, ಇದರಲ್ಲಿ ಮತ್ತೆ ನೋಡಿದರೆ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯೂಟ್ರಿಯೆಂಟ್ ನಾವು ಕೊಟ್ಟದ್ದಾಯಿತು, ಸಸ್ಯ ತಗೊಂಡದ್ದಾಯಿತು, ಅದು ಎಷ್ಟೆಷ್ಟು ಕಡೆ ಹೋಗ್ತದೆ. ಬೇರುಗಳಲ್ಲಿರ್ತದೆ, ಕಾಂಡದಲ್ಲಿರ್ತದೆ, ಶಾಖೆಗಳಲ್ಲಿರ್ತದೆ, ಎಲೆಗಳಲ್ಲಿರ್ತದೆ, ಪ್ರಾಡ್ಯೂಸ್ನಲ್ಲಿರ್ತದೆ. ಹೈಯೆಸ್ಟ್ ಪ್ರಾಡ್ಯೂಸ್ನಲ್ಲಿ ಹೋಗ್ತದೆ. ಇಲ್ಲಿ ನೋಡಿದರೆ 37% ನೈಟ್ರೋಜನ್ನ ಕಾಳುಗಳಲ್ಲಿ ಹೋಯಿತು, 46% ಫಾಸ್ಫರಸ್ ಕಾಳುಗಳಲ್ಲಿ ಹೋಯಿತು, 36% ಪೊಟ್ಯಾಷ್ ಕಾಳುಗಳಲ್ಲಿ ಹೋಗಿ ಆಯಿತು, 48% ಮ್ಯಾಗ್ನೀಷಿಯಂ ಕಾಳುಗಳಲ್ಲಿ ಹೋಗಿ ಆಯಿತು, 35% ಕ್ಯಾಲ್ಸಿಯಂ ಕಾಳುಗಳಲ್ಲಿ ಹೋಗಿ ಆಯಿತು. ಎಲೆಯಲ್ಲಿ ಎಷ್ಟು ಉಳಿದಿದೆ? 16%ನಿಂದ 30% ರೇಂಜಿನಲ್ಲಿ. ಶಾಖೆಗಳಲ್ಲಿ 8%ನಿಂದ 16% ರೇಂಜಲ್ಲಿ. ಆಮೇಲೆ ಸ್ಟೆಮ್ಮಿನಲ್ಲಿ 15ರಿಂದ 21. ರೂಟ್ಗಳಲ್ಲಿ ಎಷ್ಟಿದೆ? 4 to 7% ರೇಂಜಿನಲ್ಲಿ. ಸೊ ಲೀಫ್ ಅನಾಲಿಸಿಸ್ ಮಾಡುವಾಗ ಇಂಡೆಕ್ಸ್ ಲೀಫ್ ಅಂತ ತಗೊಳ್ತಾರೆ. ಈಗ ಒಂದು ಪೆಪ್ಪರ್ ಬಳ್ಳಿಯನ್ನು ತಗೊಂಡ್ರೆ ಅದು ಟೋಟಲ್ ಕೆನಪಿಯ ಬಾಟಮಿನ 2/3 ಪೋರ್ಷನಿಂದ ಫುಲ್ಲಿ ಡೆವಲಪ್ಡ್ ಪ್ಲಾಜಿಯೋಟ್ರಾಫಿಕ್ ಬ್ರ್ಯಾಂಚಿನ ಫುಲ್ಲಿ ಮೆಚ್ಯೂರ್ಡ್ ಲೀಫನ್ನು ತೆಗೆದು ನೀವು ಅದನ್ನು ಕ್ಲೀನ್ ಮಾಡಿ IIHR ಕಳಿಸ್ಕೊಡಿ, ಅಲ್ಲಿ ಅನಲೈಸ್ ಮಾಡಿ ಕೊಡ್ತಾರೆ. ಆವಾಗ ನಮಗೆ ಗೊತ್ತಾಗ್ತದೆ ಫಾಸ್ಫರಸ್ ಬೇಕಾ ಬೇಡವಾ, ಈ ಸಲ ಹಾಕಬೇಕಾ ಬೇಡವಾ, ಬೇಕಳಿ ಆದರೆ ಬರೀ ಸ್ಪ್ರೇಯಲ್ಲಿ ಕೊಟ್ಟರೆ ಸಾಕಂತ. ಯಾಕಂದರೆ ಬೇಕಾಗುವಂಥದ್ದು ಲೀಫಿನಲ್ಲಿ 0.27. ನಾವಿಲ್ಲಿ ಅರ್ಧ ಕಿಲೋ ಹಾಕ್ತೇವೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್. ಅದು ಎಷ್ಟು ಮಣ್ಣಿಗೆ ಹಾನಿ ಉಂಟು ಮಾಡ್ತದೆ, ಅದೇ ರೀತಿಯಲ್ಲಿ ಬಾಕಿ ಪೋಷಕಾಂಶಗಳ ಹೀರುವಿಕೆಗೆ ಎಷ್ಟು ತಡೆ ಉಂಟು ಮಾಡ್ತದೆ, ಎಷ್ಟು ನಮ್ಮ ರಿಸೋರ್ಸಸ್ ವೇಸ್ಟ್ ಆಗ್ತದೆ, ಅದು ನಿಮ್ಮ ಚಿಂತನೆಗೆ ಬಿಟ್ಟ ವಿಷಯ. ನೋಡಿ, ಬಲ್ಕಿಂಗ್ ಇದೊಂದು ಕುಂಬಕಲ್ಲು ವೆರೈಟಿಯದ್ದು. ಇಲ್ಲಿ ಹತ್ತಿರದಲ್ಲೇ ಸುಳ್ಯ ತಾಲೂಕಿನ ಐವರ್ನಾಡಿನಲ್ಲಿ ಅವರಲ್ಲಿ ನಾನು ಮಾಡಿಸಿದ್ದಾಗಿತ್ತು. PVC ಪೈಪ್ನಲ್ಲಿ ಮಾಡಿದ್ದವರು. ಆಗಸ್ಟ್ 2023ರಲ್ಲಿ ನಾಟಿ ಮಾಡಿದರು. ಕಳೆದ ವರ್ಷ ಅಂದರೆ 10ನೇ ತಿಂಗಳಲ್ಲೇ ಅದರಲ್ಲಿ ಗೆರೆ ಬರಲಿಕ್ಕೆ ಶುರುವಾಗಿದೆ. ಅದು ಫಸ್ಟ್ ಕ್ರಾಪ್ ಆಗಿದ್ದು, ಸೆಕೆಂಡ್ ಕ್ರಾಪು. ಅತ್ಯುತ್ತಮ ರೀತಿಯಲ್ಲಿ ಮೇಂಟೈನ್ ಮಾಡಿದಾಗ ಉತ್ತಮ ರೀತಿಯಲ್ಲಿ ಇಳುವರಿ ಕೂಡ ಬರ್ತದೆ. ಅದರ ಗುಣಮಟ್ಟ ಕೂಡ ಉತ್ತಮ ರೀತಿಯದಿರ್ತದೆ. ಪ್ಲಾಜಿಯೋಟ್ರಾಫ್ ಬ್ರ್ಯಾಂಚಸ್, ಅದರಲ್ಲಿ ಒಂದೊಂದು ಬ್ರ್ಯಾಂಚಿನಲ್ಲಿ 42ರಿಂದ 43 ಸ್ಪೈಕ್ಗಳನ್ನು ನಾನು ಕೌಂಟ್ ಮಾಡಿದ್ದೇನೆ. ಕಾಂಪ್ಯಾಕ್ಟಾಗಿ ಬರ್ತದೆ. ಅದರ ಬೆರ್ರಿ ಸೈಜ್ ಯೂನಿಫಾರ್ಮ್ ಆಗಿರ್ತದೆ. ತೂಕ ಕೂಡ ಹಾಗೆ 100 ಬೆರ್ರಿ ವೆಯ್ಟ್. ಪಣಿಯೂರು ಒಂದಿನಲ್ಲಿ 5 ಗ್ರಾಮಿನ 4.25 to 5 ಗ್ರಾಮು ಇರಬೇಕಳಿ. ಆದರೆ ಇದರಲ್ಲಿ ಕೂಡ 4.25 to 5 ಗ್ರಾಮ್ 100 ಬೆರ್ರಿ ವೆಯ್ಟ್ ಬರ್ತದೆ. ನೋಡಿ, ಇದು 2 ನಾಟಿ ಮಾಡಿ 23 ತಿಂಗಳಾಯ್ತು ಅಷ್ಟೇ. ಫುಲ್ ಕ್ಯಾನೋಪಿ ಡೆವಲಪ್ ಆಗಿದೆ. ಅದೇ ರೀತಿಯಲ್ಲಿ ಬಂಬಲವಾಗಿ ಬಂದಿದೆ. ಗೆರೆಗಳ ಸಂಖ್ಯೆಯು, ಕಾಳುಗಳ ಸಂಖ್ಯೆ, ಅದರಲ್ಲಿ ಜಡ್ಡಿರುವುದಿಲ್ಲ. ಕಾಳುಗಳ ಸಂಖ್ಯೆ ಚೆನ್ನಾಗಿದೆ, ಆಕಾರ ಗಾತ್ರ ಎಲ್ಲ ಚೆನ್ನಾಗಿದೆ. ಅದರ ತೂಕ ಕೂಡ ಆಟೋಮ್ಯಾಟಿಕಲಿ ಚೆನ್ನಾಗಿ ಬಂದೇ ಬರ್ತದೆ. ಇದೆಷ್ಟೆಲ್ಲ ಮಾಡಬೇಕಳಿ. ಆದರೆ ಒಂದು ಸ್ಮಾರ್ಟ್ ಟಾರ್ಗೆಟ್ ಬೇಕಾಗ್ತದೆ. ನಾವು ಏನು ಬೆಳೆಸ್ತಿದ್ದೇವೆ, ಯಾವ ವೆರೈಟಿ ಬೆಳೆಸ್ತಿದ್ದೇವೆ, ನಮ್ಮ ಮಣ್ಣು ಹೇಗಿದೆ, ಅದನ್ನು ಯಾವ ರೀತಿಯಲ್ಲಿ ನಾವು ಉತ್ತಮ ರೀತಿಯಲ್ಲಿ ಸಂವರ್ಧನೆ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಆದಷ್ಟು ರೋಗ ಟಾಲರೆಂಟ್, ಸಹಿಷ್ಣು ಅಂಥ ವೆರೈಟಿಗಳಿಗೆ ಫೋಕಸ್ ಮಾಡಬೇಕು. ಇಳುವರಿ ಅರ್ಧ ಕಿಲೋ ಕಡಿಮೆ ಆದರೂ ತೊಂದರೆ ಇಲ್ಲ. ಯಾಕಂದರೆ ನಮ್ಮ ಅರ್ಧ ಕಿಲೋ ಇಳುವರಿ ಜಾಸ್ತಿ ಸಿಕ್ಕಿದ್ದು ಅದು ಫಂಗಿಸೈಡ್, ಪೆಸ್ಟಿಸೈಡ್ ಸ್ಪ್ರೇ ಮಾಡಲಿಕ್ಕೆ ಆ ದುಡ್ಡು ಖಾಲಿ ಆಗ್ತದೆ. ಡಿಸೀಸ್ ಟಾಲರೆಂಟ್ ವೆರೈಟೀಸ್ ಪ್ರಿಫರ್ ಮಾಡಿ. ಸ್ಟ್ರೆಸ್ ಟಾಲರೆಂಟ್, ಯಾಕಂದರೆ ಕ್ಲೈಮೇಟ್ ಚೇಂಜ್ ಇಫೆಕ್ಟ್ ಬರ್ತಾ ಇದೆ. 42 ಡಿಗ್ರಿ ಟೆಂಪರೇಚರ್ ಆಲ್ರೆಡಿ ಆಗಿದೆ. ನಾವು ಹೀಗೆ ಕಲೆಕ್ಟಾಗ ಹೇಳ್ತೇವೆ ಹಸಿವಾಗ್ತದೆ ಅಂತ. 36 ಡಿಗ್ರಿಗೆ ಹೆಚ್ಚು ಟೆಂಪರೇಚರ್ನಲ್ಲಿ ಅಡಿಕೆ ಸಕ್ಸಸ್ ಆಗೋದಿಲ್ಲ ಅಂತ. ಯಾಕೆ ಕೇಳಿದರೆ ಅಲ್ಲಿ ಪೋಲನ್ ವಯಬಿಲಿಟಿ ಇರುವುದಿಲ್ಲ. ಪೋಲನ್ ಸ್ಟೆರೈಲ್ ಆಗೋದು ಜಾಸ್ತಿ, ಹಾಗಾದ ಕಾರಣ ಆಗೋದಿಲ್ಲ. ಸರಿಯಾಗಿ ನ್ಯೂಟ್ರಿಯೆಂಟ್ ಕೊಟ್ಟರೆ ಬೋರಾನ್ ಅದು ಪೋಲನನ್ನು ಹೈಡ್ರೇಟೆಡ್ ಕಂಡೀಷನಲ್ಲಿ ಇಡ್ತದೆ. ವಾಟರ್ ಬ್ಯಾಲೆನ್ಸಿಗೆ ಬೋರಾನ್ ಬೇಕೇ ಬೇಕು. ನಾವು ನಮ್ಮ ಮನೆಯಲ್ಲಿ ಕೊಟ್ಟಂಥ ಎಕ್ಸ್ಪೆರಿಮೆಂಟ್ ನಾವು ಟ್ರೀಟ್ ಮಾಡಿದಾರದ ಪರಿಣಾಮ ನಾನು ಹೇಳುವಂಥದ್ದು. 5 ಸ್ಪ್ರೇ ಕೊಟ್ಟಿದ್ದೇವೆ ಬೋರಾನ್. ಇದು
ನವಂಬರ್ ಟು ಮಾರ್ಚಿನ ಇದರಲ್ಲಿ. ಆಮೇಲೆ ಬೋರಾನ್ ಕೊಡಲಿಲ್ಲ, ಫಂಗಿಸೈಡ್ ಪೆಸ್ಟಿಸೈಡ್ ಕೊಟ್ಟಿದ್ದೇವೆ. ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಬಿಟ್ಟಂಥ ಹಿಂಗಾರಗಳಲ್ಲಿ ಕೂಡ 75, 80, 100 ಅಡಿಕೆ ಇವತ್ತಿನ ದಿವಸದಲ್ಲಿ ನೀವು ಬಂದು ನೋಡಿದರೆ ನಮ್ಮ ತೋಟದಲ್ಲಿ ಸಿಗ್ತದೆ. ಎಲ್ಲರೂ ಹೇಳ್ತೇವೆ ಟೆಂಪರೇಚರ್ ಜಾಸ್ತಿ ಆದರೆ ಆಗೋದಿಲ್ಲ ಅಂತ, ಸತ್ಯ ಅದು. ಆದರೆ ಬೋರಾನ್ ವಾಟರ್ ಬ್ಯಾಲೆನ್ಸಿಂಗ್ ಮಾಡ್ತದೆ, ಪೋಲನ್ನು ಹೈಡ್ರೇಷನ್ ಕಂಡೀಷನ್ನಲ್ಲಿರ್ತದೆ, ಪೋಲನ್ನು ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ, ಪರ್ಸೆಂಟೇಜ್ ಆಫ್ ಫ್ರೂಟ್ ಸೆಟ್ ಜಾಸ್ತಿ ಆಗ್ತದೆ. ಸೊ ನಮ್ಮಲ್ಲಿ ಒಂದು ಸ್ಪೆಸಿಫಿಕ್ ಇರಬೇಕು ಟಾರ್ಗೆಟ್, ಅದು ಮೆಸರೇಬಲ್ ಆಗಿರಬೇಕು, ಅಚೀವೇಬಲ್ ಆಗಿರಬೇಕು, ರಿಯಲಿಸ್ಟಿಕ್ ಆಗಿರಬೇಕು, ಟೈಮ್ ಬೌಂಡೆಡ್ ಆಗಿರಬೇಕು. ನನಗೆ 10 ಕಿಲೋ ಮೆಣಸು ಬರಬೇಕು ಡ್ರೈ ಪೆಪ್ಪರು, ನನ್ನ ಬಳ್ಳಿಗೆ 2 ವರ್ಷ ಆಗಲಿಲ್ಲ, 10 ಕಿಲೋ ಅದನ್ನು ಅದು ಇದುವಾ ಮೆಸರೇಬಲ್ಲಾ ಅಥವಾ ರಿಯಲಿಸ್ಟಿಕ್ಕಾ? ಅದು ಅನ್ರಿಯಲಿಸ್ಟಿಕ್. ಸೊ ಇಂಥದ್ದನ್ನು ಮಾಡಿಕೊಂಡು ಪರಿಸರವನ್ನು ಆದಷ್ಟು ಸಂರಕ್ಷಿಸಿ ಹಿತಮಿತವಾಗಿ ಉಪಯೋಗಿಸಿ. ಅಗತ್ಯ ಬಂದಾಗ ಕೀಟನಾಶಕ ಉಪಯೋಗಿಸಬೇಕು, ರೋಗ ಬಂದಾಗ ಕೂಡಲೇ ರೋಗನಾಶಕ ಮಾಡಬೇಕು. ಯಾಕೆಂದರೆ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ಂಟ್ ದಿ ಹೌಸ್ ಅಂತ ಆಗ ಡಾಕ್ಟ್ರು ಹೇಳಿದ್ರಲ್ಲ ಧರ್ಮರಾಜ ಸರ್ ಅವರು. ಇವತ್ತು ಒಂದು ಎಲೆಯಲ್ಲಿ ಬಂದಂಥ ಒಂದು ಚುಕ್ಕೆ ನಾಳೆಗಾಗುವಾಗ 50 ಬಳ್ಳಿಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ನಮಗೆ ಕೊಳೆ ರೋಗ ಅನುಭವಿಸಿ ಗೊತ್ತಿದೆ, ಅಡಿಕೆಯಲ್ಲಿ ಈ ವರ್ಷ ಏನಾಗಿದೆ ಅಂತ ನಮಗೆ ಗೊತ್ತಿದೆ, ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈ ರೀತಿಯ ಇದರಲ್ಲಿ ಒಂದು ಸೈಂಟಿಫಿಕ್ ಅಪ್ರೋಚ್ ಇಟ್ಕೊಂಡು ಕನ್ಸೆಪ್ಟ್ ಫಾರ್ಮಿಂಗ್ ಮಾಡಿದರೆ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿಯ ಜೊತೆಗೆ ಪರ್ಯಾವರಣವನ್ನು ಸಂರಕ್ಷಿಸಿಕೊಂಡು ನಮ್ಮ ಆರ್ಥಿಕ ಸುಭದ್ರತೆಯನ್ನು ನಮಗೆ ನಿಶ್ಚಿತಗೊಳಿಸಲಿಕ್ಕೆ ಆಗ್ತದೆ. ಇಷ್ಟು ಮಾತನ್ನು, ನನ್ನ ಒಪಿನಿಯನನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಕಾರ್ಯಕ್ರಮದ ಆಯೋಜಕರು ಬಡಾರು ಶಶಿಯಣ್ಣ, ಅವರ ಮಿತ್ರ ಬಳಗ, ಹಾಗೂ ನಿಮಗೆ ಎಲ್ಲರಿಗೂ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರಿಗೂ, ಡಾಕ್ಟರ್ ಧರ್ಮರಾಜ್ ಸರ್ ಅವರಿಗೂ, ನಿಮಗೆಲ್ಲರಿಗೂ ವಂದನೆಗಳು. ಜೈ ಹಿಂದ್. ಇದುವರೆಗೆ ಅಡಿಕೆ ಬೆಳೆಯುವ ವಿಧಾನ ಮತ್ತು ಅದರ ಪೋಷಕಾಂಶಗಳ ಸಮಗ್ರ ಮಾಹಿತಿಯನ್ನು ಒದಗಿಸಿರುವಂತಹ ಪೆರುವಡಿ ನಾರಾಯಣ ಭಟ್ ಅವರಿಗೆ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ನಡುವೆ ಉಪಸ್ಥಿತರಿರುವ ಸಾಮಾಜಿಕ ಮತ್ತು ರಾಜಕೀಯ ನೇತಾರರಾದಂತಹ ಅರುಣ್ ಕುಮಾರ್ ಪುತ್ತಿರ ಅವರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಇದೀಗ ಊಟದ ಸಮಯ. ದಯವಿಟ್ಟು ಎಲ್ಲರೂ ಕೂಡ ಕೊಡ್ತೀರಾ? ಹಿಂದೆ ಊಟಕ್ಕೆ ನಂಬರ್ ಕೊಡಿ ಸರ್. 87 ಇದು ಯಾರಿಂದು? ಅದೇ ನನಗೆ ಅವು ಕೊಟ್ಟದಾಗ ಇದರದ್ದು ಮೈಕ್ ಸೆಟ್ ಇಲ್ಲಿ ಮಾಡ್ಬೋದು. ಇಲ್ಲಿದ್ದೀವ ಶಮಣ್ಣ? ಭೇಟಿ ಕೊಟ್ಟವರಿಗೆ ಕೂಪನ್ ನೀಡಲಾಗುತ್ತಿದ್ದು ಡ್ರಾ ಮೂಲಕ ಅದೃಷ್ಟವಂತರಿಗೆ ಅತ್ಯಾಕರ್ಷಕ ಬಹುಮಾನ ನೀಡಲಾಗುತ್ತದೆ. ಮತ್ತೊಮ್ಮೆ ನಮ್ಮ ಗಮನಕ್ಕೆ ಕಾಂಕ್ರೀಟ್ ಉತ್ಪನ್ನಗಳ ಉತ್ಪಾದನಾ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಪುತ್ತೂರು ಉದ್ಯಮವಾಣಿ ಆಕರ್ಷಕ ಇಂಡಸ್ಟ್ರೀಸ್ ಅವರ ಸ್ಟಾಲ್ಗೆ ಭೇಟಿ ಕೊಟ್ಟವರಿಗೆ ಕೂಪನ್ ನೀಡಲಾಗುತ್ತಿದ್ದು ಡ್ರಾ ಮೂಲಕ ಅದೃಷ್ಟವಂತರಿಗೆ ಅತ್ಯಾಕರ್ಷಕ ಬಹುಮಾನ ನೀಡಲಾಗುವುದು. ಊಟ ಆಗದ ಎಲ್ಲರೂ ಕೂಡ ಊಟಕ್ಕೆ ದಯವಿಟ್ಟು ತೆರಳಬೇಕು. ಇನ್ನು 30 ನಿಮಿಷಗಳಲ್ಲಿ ಮುಂದಿನ ಗೋಷ್ಠಿ ಆರಂಭ ಆಗಲಿದೆ. Thanks, sir. Thanks.